Hello dear aspirants, welcome to Civils B ಯೂಟ್ಯೂಬ್ ಚಾನಲ್. ನಾವು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರೋ ಥರ ಸಿವಿಲ್ PC ಎಕ್ಸಾಮ್ಗಳಿಗೆ ಪೂರಕ ಆಗೋ ಥರ ನಾವು ಕೆಲವೊಂದು ಸಬ್ಜೆಕ್ಟ್ಗಳನ್ನ ಹೇಳ್ಕೊಡ್ತೀವಿ ಅಂತ ಹೇಳಿದ್ದೀವಿ. ಹಾಗಾಗಿ ನಮ್ಮ ಮೊದಲ ಲೆಕ್ಚರ್ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಯಾವುದದು? ಇಂಡಿಯನ್ ಪಾಲಿಟಿ. ನಿಮ್ಗೆ ಅನಿಸ್ಬೋದು, ನೀವು ನೋಡಿರಲೂಬಹುದು, ನಾವು ಎಷ್ಟು ಎಕ್ಸಾಮ್ಗಳನ್ನ ತೊಗೋತೀವಿ, ಎಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿದ್ದಾವೆ ಇಂಡಿಯಾದಲ್ಲಿ. BET UPSC ಆಗಿರ್ಬೋದು, KPSC ಆಗಿರ್ಬೋದು, KAS ಆಗಿರ್ಬೋದು, FDA STA PSIಗಳು, ಯಾವುದೇ ಎಕ್ಸಾಮ್ಗಳನ್ನ ಅಂತ ನೋಡೋಕೆ ಹೋದ್ರೂ ಕೂಡ ನಮಗೆ ಪಾಲಿಟಿಗೆ ಒಂದೊಳ್ಳೆ ವೆಯ್ಟೇಜ್ ಇರುತ್ತೆ. ಹಾಗಾಗಿ ನೀವು ಪಾಲಿಟಿನೇ ಅಂತಲ್ಲ, ನೀವು ಯಾವುದೇ ಸಬ್ಜೆಕ್ಟ್ಗಳನ್ನ ಶುರು ಮಾಡಬೇಕಾದ್ರೂ ಅದ್ರದ್ದು ಬೇಸಿಕ್ಕಿಂದ ಶುರು ಮಾಡಬೇಕಾಗತ್ತೆ. ಈಗ ನಾನು ನಿಮ್ಮೆಲ್ಲರಿಗೂ ಒಂದು ಬೇಸಿಕ್ ಕ್ವಶನ್ನ ಕೇಳ್ತೀನಿ. ನೀವು ಹೇಳಿ, ಹೂ ರೂಲ್ಸ್ ಇಂಡಿಯಾ? ಭಾರತವನ್ನು ಯಾರು ಆಳ್ತಾರೆ? ಪ್ರೈಮ್ ಮಿನಿಸ್ಟ್ರಾ, ಪ್ರೆಸಿಡೆಂಟಾ, ಇಲ್ಲ ಪಾರ್ಲಿಮೆಂಟಾ? ಸಿ, ದ ಆನ್ಸರ್ ಈಸ್ ಇವ್ರು ಯಾರೂ ಅಲ್ಲ. ಭಾರತವನ್ನು ಆಳೋದು ಕಾನ್ಸ್ಟಿಟ್ಯೂಷನ್, ಅಂದರೆ ಸಂವಿಧಾನ. ಅದಕ್ಕಾಗಿಯೇ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾರೆ, ಸಂವಿಧಾನವೇ ಭಾರತದ ಆತ್ಮ ಅಂತ. ಹಾಗಾದರೆ ಸಂವಿಧಾನ ಇಲ್ದಿದ್ರೆ ಏನಾಗ್ತಿತ್ತು? ರಾಷ್ಟ್ರಪತಿಯವರ ಅಧಿಕಾರ ಎಷ್ಟಿರ್ತಿತ್ತು? ಪ್ರೈಮ್ ಮಿನಿಸ್ಟ್ರದ್ದು ಪವರ್ ಏನಾಗಿರ್ತಿತ್ತು? ಇದ್ರ ಯಾವುದ್ರ ಬಗ್ಗೆನೂ ನಮಗೆ ಸ್ಪಷ್ಟತೆನೇ ಇರ್ತಾ ಇರಲಿಲ್ಲ. ಹಾಗಾಗಿನೇ ಹೇಳೋದು, ಸಂವಿಧಾನನ ಒಂದು ದೇಶದ ರೂಲ್ ಬುಕ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಮತ್ತು ಆಗ ನೋಡೋಕ್ಕೆ ಹೋದರೆ ಭಾರತ ಸಂವಿಧಾನನ ವಿಶ್ವದ ಅತಿ ದೊಡ್ಡ ಲಿಖಿತ ಸಂವಿಧಾನ ಅಂತ ಹೇಳ್ತಾರೆ. ಈಗ ನಿಮಗೆಲ್ಲ ಅನ್ನಿಸ್ಬೋದು, ಏನಪ್ಪ ಇವರು ಪಾಲಿಟಿಯಿಂದ ಶುರು ಮಾಡಿದ್ರು, ಆಲ್ರೆಡಿ ಸಂವಿಧಾನದ ಕಡೆ ಹೋಗ್ತಾ ಇದ್ದಾರೆ ಅಂತ. ಎಸ್, ಇವೆರಡೂ ಡಿಫ್ರೆಂಟ್ ಆಗಿದ್ದಾವೆ, ಬಟ್ ಇವೆರಡೂ ಕೂಡ ಹೈಲಿ ಇಂಟರ್ ಕನೆಕ್ಟೆಡ್ ಕೂಡ ಆಗಿದ್ದಾವೆ. ಅಂದರೆ ಇವೆರಡೂ ನಾವು ಜೊತೆಗೆ ಓದಬೇಕಾಗತ್ತೆ. ಹಾಗಾದರೆ ಇವೆರಡರ ಮಧ್ಯೆ ಇರೋ ಡಿಫ್ರೆನ್ಸ್ ಏನು ನೋಡೋಣ ಬನ್ನಿ. ಸಿ, ಪಾಲಿಟಿ ಅಂತಂದರೆ ನೀವು ಅರ್ಥ ಮಾಡ್ಕೋಬೋದು, ಒಂದು ಪೊಲಿಟಿಕಲ್ ಸಿಸ್ಟಮ್. ಪಾಲಿಟಿ ಅಂದರೆ ಅದರದ್ದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಫ್ ಲಾ ಆರ್ ಕಾನ್ಸ್ಟಿಟ್ಯೂಷನ್ನ ನಾವು ಪಾಲಿಟಿ ಅಂತ ಹೇಳಿ ಕರಿತೀವಿ. ಹಾಗಾದರೆ ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಏನು? ಸುಪ್ರೀಂ ರಿಟನ್ ಆರ್ ಅನ್ರಿಟನ್ ಲೀಗಲ್ ಡಾಕ್ಯುಮೆಂಟ್. ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ಕಾನ್ಸ್ಟಿಟ್ಯೂಷನ್ ಅಂದರೆ ಒಂದು ರೂಲ್ ಬುಕ್ ಥರ ಕೆಲಸ ಮಾಡುತ್ತೆ ಅಂತ. ಅದು ಬರೆದು ಕೂಡ ಇರ್ಬೋದು, ಅದು ಬರೀದೇನೂ ಕೂಡ ಇರ್ಬೋದು. ಅಂದರೆ ಇಟ್ ಕ್ಯಾನ್ ಬಿ ರಿಟನ್ ಆರ್ ಅನ್ರಿಟನ್. ಈಗ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನೇ ನೋಡೋಕೆ ಹೋದರೆ, ನಾನು ಆಲ್ರೆಡಿ ಹೇಳಿದಾಗೆ ಅತ್ಯಂತ ದೊಡ್ಡ ಲಿಖಿತ ಸಂವಿಧಾನ ನಮ್ಮ ಭಾರತದ್ದು ಅಂತ ಹೇಳಿದೆ. ಹಾಗೆ ನಾವು UK ಅಂತ ನೋಡೋಕೆ ಬಂದರೆ, UK ಅಲ್ಲಿ ಇರೋದು ಅನ್ರಿಟನ್ ಕಾನ್ಸ್ಟಿಟ್ಯೂಷನ್, ಅಂದರೆ ಅಲ್ಲಿ ಬರಿದೇ ಇರೋವಂಥ ಸಂವಿಧಾನ. ಹಂಗಂದ್ರೆ ಏನು? ಹಂಗಂದರೆ ಅಲ್ಲಿರುವಂಥ ಫೌಂಡೇಶನಲ್ ಲಾಸ್ಗಳಾಗಿರ್ಬೋದು, ಇಲ್ಲ ಪೊಲಿಟಿಕಲ್ ರೂಲ್ಸ್ಗಳನ್ನಾಗಲಿ ಒಂದು ಕಡೆ ಬರೆದಿಟ್ಟಿಲ್ಲ. ಅದು ಯಾವುದೇ ಒಂದು ಸಿಂಗಲ್ ಡಾಕ್ಯುಮೆಂಟಲ್ಲಿ ನಮಗೆ ನೋಡೋಕ್ಕೆ ಸಿಗಲ್ಲ. ಮತ್ತು ಇವೆರಡರ ಮಧ್ಯೆ ಸಂಬಂಧನೂ ಇದೆ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಇಷ್ಟೊಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಇದೆ, ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತಂದರೆ, ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ, ಸಿ, ಇವೆರಡಕ್ಕೂ ಕೂಡ ನಾನು ಆಲ್ರೆಡಿ ಹೇಳ್ದಂಗೆ ಒಂದು ಇಂಟರ್ ಕನೆಕ್ಷನ್ ಇದೆ. ಏನದು ಇಂಟರ್ ಕನೆಕ್ಷನು? ನಾನು ನಿಮ್ಗೆ ಆಲ್ರೆಡಿ ಡೆಫಿನೇಷನ್ ಕೊಟ್ಟೆ. ಪೊಲಿಟಿಕಲ್ ಸಿಸ್ಟಮ್, ಪಾಲಿಟಿ ಅಂತಂದರೆ ಏನು? ಪೊಲಿಟಿಕಲ್ ಸಿಸ್ಟಮ್ ಆರ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಫ್ ಲಾ. ಯಾವ ಲಾ? ಆ ಲಾನೇ ಬಂದು ಕಾನ್ಸ್ಟಿಟ್ಯೂಷನ್. ಹಾಗಾದರೆ ಪೊಲಿಟಿಕಲ್ ಸಿಸ್ಟಮ್ ಅಂತಂದ್ರೆ ಏನು? ನೀವು ಪೊಲಿಟಿಕಲ್ ಸಿಸ್ಟಮ್ ಅಂದರೆ ಅರ್ಥ ಮಾಡ್ಕೋಬೇಕಾಗಿರೋದು, ಒಂದು ದೇಶ ಇಲ್ಲ ರಾಜ್ಯನೇ ಆಗಿರಲಿ, ಅಲ್ಲಿ ಸರ್ಕಾರವನ್ನು ರೂಪಿಸೋದಿರಲಿ, ಅದನ್ನು ನಿರ್ವಹಿಸೋದಿರಲಿ, ಅಲ್ಲಿರೋವಂಥ ಲಾಗಳನ್ನ ಜಾರಿಗೆ ತರೋದಿರಲಿ, ಇವೆಲ್ಲಗಳದ್ದು ಒಂದು ಗುಂಪನ್ನು ನಾವೇನಂತೀವಿ? ಪೊಲಿಟಿಕಲ್ ಸಿಸ್ಟಮ್ ಅಂತ ಹೇಳ್ತೀವಿ. ಒಂದು ಪ್ರಜಾಪ್ರಭುತ್ವ ರಾಜ್ಯಶಾಸ್ತ್ರದಲ್ಲಿ 3 ಅಂಗಗಳಿರುತ್ತೆ. ಯಾವುದ್ಯಾವುದದು? ಒಂದು ಎಕ್ಸಿಕ್ಯೂಟಿವ್, ಒಂದು ಲೆಜಿಸ್ಲೇಟಿವ್, ಇನ್ನೊಂದು ಜುಡಿಷಿಯರಿ. ಇದನ್ನೇ ನಾವು ಒಂದು ಆರ್ಡರಲ್ಲಿ ನೋಡ್ತೀವಿ ಅಂತಂದರೆ, ನೀವು ಫಸ್ಟ್ ನೋಡ್ಬೋದು ಶಾಸಕಾಂಗ. ಇದೇನು ಮಾಡುತ್ತೆ? ಇದು ರೂಲ್ಸ್ನ ಮಾಡುತ್ತೆ. ಅಂದರೆ ನಮಗೆ ಲೋಕಸಭಾ ಇರ್ಬೋದು, ರಾಜ್ಯಸಭಾ ಇರ್ಬೋದು, ಇಲ್ಲ ಕರ್ನಾಟಕದಲ್ಲೇ ಆದ್ರೂ ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು. ಇವೆಲ್ಲ ಏನು ಮಾಡುತ್ತೆ? ಇವೆಲ್ಲ ರೂಲ್ನ ಮಾಡುತ್ತೆ, ರೂಲ್ನ ಬದಲಿಸುತ್ತೆ, ರೂಲ್ನ ಅಳಿಸಾಕುತ್ತೆ. ಅಂದರೆ ರೂಲ್ನ ಮಾಡಲೂಬಹುದು, ಇಟ್ ಕ್ಯಾನ್ ಬಿ ಏನಂತಲ್ಲ, ರೂಲ್ ಮೇಕಿಂಗ್ ಇರ್ಬೋದು, ರೂಲ್ ಚೇಂಜಿಂಗ್ ಇರ್ಬೋದು, ಆರ್ ಅಬಾಲಿಷಿಂಗ್ ಲಾಸ್ ಇರ್ಬೋದು. ಹಾಗೆ ನೆಕ್ಸ್ಟ್ ನೋಡೋಕ್ಕೆ ಬಂದರೆ ನಮಗೆ ಎಕ್ಸಿಕ್ಯೂಟಿವ್ ಏನು ಕೆಲಸ? ಎಕ್ಸಿಕ್ಯೂಟಿವ್ ಇದು ಶಾಸಕಾಂಗ ಮಾಡಿರೋವಂಥ ರೂಲ್ಸ್ಗಳನ್ನ ಇಂಪ್ಲಿಮೆಂಟ್ ಮಾಡುತ್ತೆ, ಅಂದರೆ ಎನ್ಫೋರ್ಸ್ ಮಾಡುತ್ತೆ. ಅವು ಕಾರ್ಯಗತವಾಗೋಷ್ಟಕ್ಕೆ ಬೇಕಾದಂಥ ಎಲ್ಲ
ವ್ಯವಸ್ಥೆಯನ್ನು ಮಾಡುವಂಥ ಕೆಲಸ ಎಕ್ಸಿಕ್ಯೂಟಿವ್ ಮಾಡುತ್ತೆ. ಇದು ಒಂದು ಕಾರ್ಯನಿರ್ವಾಹಕ ಅಂಗ ಆಗಿ ಕೆಲಸ ಮಾಡುತ್ತೆ. ಇನ್ನು ನಾವು ಥರ್ಡ್ ಒನ್ ಅಂತ ಬಂದರೆ ನ್ಯಾಯಾಂಗ ನೋಡ್ಬೋದು ನೀವು. ನ್ಯಾಯಾಂಗ ಏನು ಕೆಲಸ ಮಾಡುತ್ತೆ? ಇದು ಆಲ್ರೆಡಿ ಶಾಸಕಾಂಗ ಮಾಡಿರೋದು ಮತ್ತು ಕಾರ್ಯನಿರ್ವಾಹಕ ಅಂಗ ಮಾಡಿರುವಂಥ ಕೆಲಸಗಳನ್ನ ಇದು ಚೆಕ್ ಮಾಡುತ್ತೆ. ಇದು ಎಷ್ಟು ಕರೆಕ್ಟಾಗಿದೆ, ಎಷ್ಟು ಸರಿ ಇಲ್ಲ, ಇದರಲ್ಲಿ ಏನು ಚೇಂಜಸ್ನ ಮಾಡಬಹುದು, ಇದು ಸಾಮಾನ್ಯ ಜನರಿಗೆ ಎಷ್ಟು ಪೂರಕವಾಗುತ್ತೆ ಮತ್ತು ಅದರಿಂದ ಹುಟ್ಕೊಳ್ಳುವಂಥ ಸಮಸ್ಯೆಗಳನ್ನ ನಿವಾರಿಸುತ್ತೆ. ಹಾಗಾಗಿ ನಾವು ನ್ಯಾಯಾಂಗನ ಗಾರ್ಡಿಯನ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಅಂದರೆ ಸಂವಿಧಾನ ರಕ್ಷಕ, ಸಂವಿಧಾನನ ಕಾವಲುಗಾರ ಅಂತ ನಾವು ಹೇಳಿ ಕರಿತೀವಿ. ಈಗ ಇಷ್ಟೆಲ್ಲ ಡಿಸ್ಕಷನ್ ನಂತರ ನಮಗೆ ಪಾಲಿಟಿ ಅಂದ್ರೇನು, ಕಾನ್ಸ್ಟಿಟ್ಯೂಷನ್ ಅಂತಂದ್ರೇನು ಅನ್ನೋದ್ರ ಒಂದು ಓವರ್ ವ್ಯೂ ಸಿಕ್ಕಿದೆ. ಇಲ್ಲಿವರೆಗೂ ಆಗಿರೋ ಡಿಸ್ಕಷನಿಂದ ನಿಮಗೆ ಈ ಸಬ್ಜೆಕ್ಟ್ ಮೇಲೆ ಒಂದು ಗ್ರಿಪ್ ಸಿಕ್ಕಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಇದನ್ನು ಇವತ್ತಿನ ಕ್ಲಾಸ್ಗಳಲ್ಲಾಗಲಿ ಇಲ್ಲ ಇನ್ನು ಮುಂದಿನ ಕ್ಲಾಸ್ಗಳಲ್ಲಾಗಲಿ ನಾವು ಇನ್ನೂ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊತಾ ಹೋಗೋಣ. ಅಂದರೆ ಈ ಸಬ್ಜೆಕ್ಟ್ನ ನಾವು ಇನ್ನೂ ಅರ್ಥ ಮಾಡ್ಕೋತಾ ಹೋಗೋಣ. ಈಗ ನಾವು ಈ ಎಕ್ಸಾಮ್ ವಿಚಾರಕ್ಕೆ ಬಂತಂದರೆ, ಅಂದರೆ ಸಿವಿಲ್ PC ಎಕ್ಸಾಮ್ ವಿಚಾರಕ್ಕೆ ಬಂತು ಅಂತಂದರೆ, ನಾನು ನಿಮ್ಗೆ ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ ನಮ್ಮ ಮುಂದಿನ ಸ್ಟ್ರಾಟಜಿ ಏನಾಗಿರಬೇಕು, ಇನ್ನು 50 ಡೇಸಲ್ಲಿ ನಾವು ಹೇಗೆ ಕ್ಲಿಯರ್ ಮಾಡ್ಬೋದು ಅಂತ. ನೀವೆಲ್ಲ ಆ ವಿಡಿಯೋನ ನೋಡಿಲ್ಲ ಅಂತಂದರೆ ನಾನು ಅದರದ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಹೋಗಿ ಆ ವಿಡಿಯೋನ ನೋಡಿ, ನಿಮಗೊಂದಷ್ಟು ಸ್ಟ್ರಾಟಜಿಗಳನ್ನ ಡಿಸ್ಕಸ್ ಮಾಡಿದ್ದೀವಿ. ಅದು ನಿಮಗೆ ಹೆಲ್ಪ್ ಕೂಡ ಆಗ್ಬೋದು ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಈಗ ನಾವು ಈ ಎಕ್ಸಾಮ್ನ ತಲೆಯಲ್ಲಿ ಇಟ್ಕೊಂಡು ನಮ್ಮ ಪ್ರಿಪ್ರೇಷನ್ನ ಆ ಕಡೆ ತೊಗೊಂಡೋಗ್ಬೇಕಾಗಿ ಬರುತ್ತೆ. ನೀವು ಇದೊಂದೇ ಎಕ್ಸಾಮ್ ಅಂತಲ್ಲ, ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ನೋಡೋಕೆ ಹೋದ್ರೂ ಆ ಎಕ್ಸಾಮಿನರ್ಗೂ ಸ್ಟೂಡೆಂಟ್ಸ್ಗಳಿಗೂ ಇರೋವಂಥ ಒಂದೇ ಒಂದು ಲಿಂಕ್ ಅಂತಂದರೆ PYQs. ಏನಕ್ಕೆ ನಾನು ಇದನ್ನು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂತಂದರೆ, ನೀವು ಒಂದು ಎಕ್ಸಾಮ್ ತೊಗೋಬೇಕು ಅಂತಂದರೆ ಆ ಎಕ್ಸಾಮಿನರ್ ಏನು ಕೇಳ್ಬೋದು, ಯಾವ ಸಬ್ಜೆಕ್ಟ್ಗಳಿಗೆ ಎಷ್ಟು ಪ್ರಾಮುಖ್ಯತೆ ಇದೆ, ಅವೆಲ್ಲ ತಿಳ್ಕೊಳ್ಳೋಕೆ ಸಾಧ್ಯ ಆಗೋದು ಅಂತ ಇರೋವಂಥ ಒಂದೇ ಮಾರ್ಗ ಅಂತಂದರೆ PYQs. ನಾವು ಯಾವುದೇ ಎಕ್ಸಾಮ್ನ ಪ್ರಿಪೇರ್ ಆಗಬೇಕು ಅಂತಂದರೆ ಸ್ವಲ್ಪ PYQ ಅನಾಲಿಸಿಸ್ನ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಈಗ ನಾನು ನಿಮಗೆ ಒಂದಷ್ಟು PYQsನ ತೋರಿಸ್ತೀನಿ. ಲಾಸ್ಟ್ ಒಂದು 5 ಇಯರ್ಸಲ್ಲಿ ಏನೇನು ಕ್ವಶನ್ಗಳನ್ನ ಕೇಳಿದ್ದಾರೆ ಈ ಎಕ್ಸಾಮ್ ಮುಖಾಂತರ ಪಾಲಿಟಿ ಸಬ್ಜೆಕ್ಟಲ್ಲಿ ಅನ್ನೋದ್ರದ್ದು ಒಂದು ಐಡಿಯಾ ತೊಗೊಳ್ಳೋಣ. ಅದ್ರ ಮೇಲೆ ನಾವು ಈ ಚಾಪ್ಟರ್ನ ಅಂದರೆ ಈ ಸಬ್ಜೆಕ್ಟ್ನ ತಿಳ್ಕೊಳ್ಳೋದ್ರ ಬಗ್ಗೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ನಾವು ಲಾಸ್ಟ್ 5 ಇಯರ್ಸ್ PYQsನ ಅನಲೈಸ್ ಮಾಡಿ ತಿಳ್ಕೊಂಡಿದ್ದೇನು ಅಂತಂದರೆ, ಪಾಲಿಟಿ ಈ ಸಬ್ಜೆಕ್ಟಲ್ಲಿ ಕೆಲವೊಂದು ಟಾಪಿಕ್ಗಳನ್ನ ಬಿಯಾಂಡ್ ಬೇಸಿಕ್ ತೊಗೊಂಡಿದ್ದಾರೆ. ಅಂದರೆ ಕೆಲವೊಂದು ಫ್ಯಾಕ್ಟ್ಸ್ಗಳಿದ್ದಾವೆ. ಡೈರೆಕ್ಟಾಗಿ ಅಂತಂದರೆ ಕೆಲವೊಂದು ಆರ್ಟಿಕಲ್ಗಳನ್ನ ಕೇಳಿದ್ದಾರೆ. ಈ ಆರ್ಟಿಕಲ್ ಯಾವುದ್ರ ಅಡಿಯಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ. ಅಂದರೆ ಒಂದಷ್ಟು ಸೀರಿಯಸ್ ಕ್ವಶನ್ಗಳನ್ನ ಅವರು ರೆಡಿ ಮಾಡಿದ್ದಾರೆ. ಅಂದರೆ ನಮ್ಮ ಪ್ರಿಪ್ರೇಷನ್ನು ಕೂಡ ಈಗ ನಾವು ಆ ಕಡೆನೇ ತೊಗೊಂಡೋಗ್ಬೇಕಾಗಿ ಬರುತ್ತೆ. ಈಗ ನೋಡ್ತಾ ಬನ್ನಿ ನೀವು ಕ್ವಶನ್ಗಳನ್ನ ಅಂತಂದರೆ ನೋಡಿ, ವಿಚ್ ಆಫ್ ದ ಗಿವನ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್ ಅಂತ ಕೇಳಿದ್ದಾರೆ. 24 hours ಅಂದರೆ ಪರ್ಸನ್ ಅರೆಸ್ಟ್ ಆಗಿರುವಂಥ ವ್ಯಕ್ತಿ ಎಷ್ಟೊತ್ತುವರೆಗೂ ಡಿಟೈನ್ ಮಾಡಬಾರ್ದು ಅನ್ನೋದನ್ನು ಕೇಳಿದ್ದಾರೆ. ಫಂಡಮೆಂಟಲ್ ಡ್ಯೂಟಿ ಬಗ್ಗೆ ಕೇಳಿದ್ದಾರೆ, ನಾಟ್ ಎ ಫಂಡಮೆಂಟಲ್ ಡ್ಯೂಟಿ ಅಂತ ಕೇಳಿದ್ದಾರೆ. ಮತ್ತು ಇದರಲ್ಲಿ ಯಾವುದಪ್ಪ ಫಂಡಮೆಂಟಲ್ ಡ್ಯೂಟಿ ಅಲ್ಲ ಅಂತಂದರೆ ನೀವು ನೋಡ್ಬೋದು ನೋಡಿ, ಕಾಸ್ಟಿಂಗ್ ವೋಟ್ ಇನ್ ದ ಎಲೆಕ್ಷನ್ ಇಸ್ ನಾಟ್ ಎ ಫಂಡಮೆಂಟಲ್ ಡ್ಯೂಟಿ. ಪೇಯಿಂಗ್ ಟ್ಯಾಕ್ಸ್ ಕೂಡ ಇರ್ಬೋದು. ಈಗ ಸ್ವರ್ಣ ಸಿಂಗ್ ಕಮಿಟಿ ಅವರು ಹೇಳಿದರು, ಇದೆಲ್ಲ ರೆಕಮೆಂಡೇಷನ್ ಇತ್ತು. ಬಟ್ ಈ 2 ರೆಕಮೆಂಡೇಷನ್ ಅಲ್ಲದೆ ಇನ್ನೂ ಒಂದು ರೆಕಮೆಂಡೇಷನ್ ಅಂದರೆ ಪಾರ್ಲಿಮೆಂಟು ಪೆನಾಲ್ಟಿ ಕೂಡ ಹಾಕ್ಬೋದು. ಅಂದರೆ ಯಾವ ಒಬ್ಬ ನಾಗರಿಕ ಅಂದರೆ ಪೆನಾಲ್ಟಿ ಆ್ಯಡ್ ಮಾಡಬಹುದು. ಇದನ್ನು ಯಾವುದನ್ನು ಅಂದರೆ ಫಂಡಮೆಂಟಲ್ ಡ್ಯೂಟೀಸ್ಗಳನ್ನ ಪಾಲಿಸದೇ ಇದ್ದರೆ ಆ ಥರ 3 ರೆಕಮೆಂಡೇಷನ್ಗಳನ್ನ ತೆಗೆದುಹಾಕಿದ್ದಾರೆ. ಅದರಲ್ಲಿ ಇದು ಕೂಡ ಒಂದು. ಇಲ್ಲ ಆ ಥರ ನೋಡೋಕೆ ಬಂದರೆ ನೋಡಿ, ಇದೇ ಕ್ವಶನ್ ತೊಗೊಳ್ಳಿ, ಗಿವನ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಯಾವ್ದು ಕರೆಕ್ಟ್ ಅಲ್ಲ ಅಂತ ಕೇಳಿ ನೋಡಿ, ಪರ್ಸನ್ ಅರೆಸ್ಟೆಡ್ ಇಸ್ ನಾಟ್ ಟು ಬಿ ಡಿಟೈನ್ಡ್ ಮೋರ್ ದೆನ್ 24 hours. ಹೌದು, ಇದು ಕರೆಕ್ಟು. ಹಾಗಾಗಿ ಇದು ಕರೆಕ್ಟ್ ಆಗದೇ ಇರೋಕ್ಕೆ ಚಾನ್ಸ್ ಇಲ್ಲ. ನೋಡಿ, ಪರ್ಸನ್ ಕಮಿಟಿಂಗ್ ಕಾಗ್ನಿಸಬಲ್ ಅಫೆನ್ಸಸ್ ಅಂತ ಕೇಳಿದ್ದಾರೆ, ಇದು ಕರೆಕ್ಟು. ಇದರಲ್ಲಿ ನಿಮಗೆ ರಾಂಗ್ ಆನ್ಸರ್ ನೋಡೋಕೆ ಬಂದರೆ ಯಾವ್ದು ಕರೆಕ್ಟ್ ಅಲ್ಲ ಅಂತ ನೋಡೋಕೆ ಬಂದರೆ ಆನ್ಸರ್ ಡಿ ಕರೆಕ್ಟ್ ಆಗುತ್ತೆ. ದ ಪಬ್ಲಿಕ್ ಕೆನಾಟ್ ಅರೆಸ್ಟ್ ಎ ಪರ್ಸನ್ ಅಂತೆ. ಇದು ಹಾಗಾಗಿ ಇದೇ ಆಪ್ಷನ್ ಕರೆಕ್ಟ್ ಆಗುತ್ತೆ ನಿಮಗೆ. ವಿಚ್ ಸ್ಕೆಡ್ಯೂಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ಆ್ಯಂಟಿ ಡಿಫೆಕ್ಷನ್ ಅಂತ ಕೇಳಿದ್ದಾರೆ. ಯಾವುದದು? ಸ್ಕೆಡ್ಯೂಲ್ 10 ಅಂತ ನೀವು ಹೇಳ್ಬೋದು. ನೋಡಿ, ಆರ್ಟಿಕಲ್ ರಿಮೂವ್ ಅಂದರೆ ನಿಮ್ಮ ಕ್ವಶನ್ಗಳನ್ನ ನೋಡ್ಕೋಬೇಕಾಗುತ್ತೆ. ಎಷ್ಟು ನೋಡಿ ಸೀರಿಯಸ್ ಆಗಿರುವಂಥ ಕ್ವಶನ್ಗಳಿದ್ದಾವೆ ನೋಡಿ. ಇದು ತುಂಬ ಡೀಟೇಲ್ ಕ್ವಶನ್ ಅಂತ ನೀವು ನೋಡೋಕೆ ಹೋಗ್ಬೋದು. ನೋಡಿ, ಫಂಡಮೆಂಟಲ್ ಡ್ಯೂಟೀಸ್ ಅಂದರೆ ನೀವು ಎಲ್ಲ ಫಂಡಮೆಂಟಲ್ ಡ್ಯೂಟೀಸ್ಗಳನ್ನು ತಿಳ್ಕೊಬೇಕಾಗುತ್ತೆ. ಅಂದರೆ ಒಂದೊಳ್ಳೆ ಸೀರಿಯಸ್ ಪ್ರಿಪರೇಷನ್ ಬೇಕಾಗುತ್ತೆ ನೀವು ಈ ಕ್ವಶನ್ಗಳನ್ನೆಲ್ಲ ಅಟೆಂಡ್ ಮಾಡಲಿಕ್ಕೆ ಅಂತ. ಹಾಗೆ ಈ ಕ್ವಶನ್ಸ್ಗಳನ್ನ ನೋಡಿ, ಆರ್ಟಿಕಲ್ ರಿಮೂವ್ಡ್ ರೀಸೆಂಟ್ಲಿ ಅಂತ ಕೇಳಿದ್ದಾರೆ. ಜಮ್ಮು ಆ್ಯಂಡ್ ಕಾಶ್ಮೀರ್ಗೆ ಸ್ಪೆಷಲ್ ಸ್ಟೇಟಸ್ ಇರೋಂಥದ್ದು ಯಾವುದು ಅಂತ. ಆರ್ಟಿಕಲ್ 370 ನೀವು ನೋಡ್ಬೋದು, ಇದ್ರ ಬಗ್ಗೆ ಮೂವಿನೇ ಬಂದಿತ್ತು, ಸರಿನಾ? ನೋಡಿ, ಸ್ಟೇಟ್ ಶೆಲ್ ಪ್ರೊವೈಡ್ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಬಗ್ಗೆ ಕೇಳ್ತಾ ಇದ್ದಾರೆ. ಆಲ್ ಚಿಲ್ಡ್ರನ್ ಯಾವ ಏಜ್ ಬಿಟ್ವೀನ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, 6 to 14 years ಅಂತ ಚೂಸ್ ಮಾಡ್ಬೋದು ನೀವು.
ಹಾಗೆ ನಾವು ನೋಡ್ಲಿಕ್ಕೆ ಬಂದರೆ ನೋಡಿ, ರಿಟ್ಸ್ ಬಗ್ಗೆ ಕೇಳಿದ್ದಾರೆ. ಸುಪ್ರೀಂ ಕೋರ್ಟು ಯಾವ್ಯಾವ ಥರ ರಿಟ್ಸ್ಗಳನ್ನ ಇಶ್ಯೂ ಮಾಡುತ್ತೆ ಅಂತ ಕೇಳಿದ್ದಾರೆ. ನೋಡಿ, ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ ಕೇಳಿದ್ದಾರೆ. ಯಾವುದು ಕೇಶವಾನಂದ ಭಾರತಿ ಕೇಸಲ್ಲಿ ನಿಮಗೆ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ನ ತೊಗೊಬಂದರು. ನೋಡಿ, 73rd 74th ಅಮೆಂಡ್ಮೆಂಟ್ ಬಗ್ಗೆ ಕೇಳಿದ್ದಾರೆ. ನೀವು ಕ್ವಶನ್ಸ್ಗಳದು ಇದು ಸೀರಿಯಸ್ನೆಸ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಸರಿನಾ? ನಾವೆಲ್ಲ ಕ್ವಶನ್ಗಳನ್ನ ಏನು ಅಟೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮದು ಒಂದು ಎಕ್ಸಾಂಪಲ್ ತೊಗೊಳಕ್ಕಷ್ಟೇ, ನಮ್ಮ ಪ್ರಿಪ್ರೇಷನ್ ಯಾವ ಕಡೆ ಇರಬೇಕು ಅನ್ನೋದನ್ನ ತಿಳ್ಕೊಳ್ಳೋಕ್ಕಷ್ಟೇ ನಾನು ಈ ಕ್ವಶನ್ಗಳನ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಲಾಸ್ಟ್ 5 years ಕ್ವಶನ್ಸ್ಗಳೆಲ್ಲ ಇದ್ದಾವೆ ಇದರಲ್ಲಿ. ನಿಮಗೆ ಈ ಡಾಕ್ಯುಮೆಂಟು PDF ಬೇಕು ಅಂತಂದರೆ ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ PDF ಅಂತ ಕಮೆಂಟ್ ಮಾಡಬೇಕಾಗುತ್ತೆ. ನನ್ನ ಟೆಲಿಗ್ರಾಮ್ ಚಾನಲ್ ಅಂದರೆ ಸಿವಿಲ್ಸ್ ಬಿ, ಇಲ್ಲಿ ನಿಮಗೆ ಎಲ್ಲ ಎಕ್ಸಾಮ್ ರಿಲೇಟೆಡ್ ಡಾಕ್ಯುಮೆಂಟ್ಗಳಾಗಲಿ, PDFಗಳಾಗಲಿ, ನೋಟ್ಸ್ಗಳಾಗಲಿ ಎಲ್ಲ ನಿಮಗೆ ಸಿಗುತ್ತೆ. ಯಾರು PDF ಅಂತ ಕಮೆಂಟ್ ಮಾಡ್ತಾರೆ ಅವ್ರಿಗೆಲ್ಲ ನಿಮಗೆ ನೋಟ್ಸ್ ತಲುಪಿಸೋವಂಥ ವ್ಯವಸ್ಥೆ ಮಾಡ್ತೀವಿ. ಅದರದ್ದು ಲಿಂಕ್ ಪ್ರೊವೈಡ್ ಮಾಡ್ತೀವಿ ಕಮೆಂಟ್ ಸೆಕ್ಷನಲ್ಲಿ, ನೀವೆಲ್ಲ ಡೌನ್ಲೋಡ್ ಮಾಡ್ಕೋಬೋದು ಹೋಗಿ. ಇನ್ನು ನೋಡಿ, ಸರ್ಕಾರಿಯ ಕಮಿಷನ್ ಕೇಳಿದ್ದಾರೆ. ಏನು ಸರ್ಕಾರಿಯ ಕಮಿಷನ್ ಈಸ್ ರಿಲೇಟೆಡ್ ಟು ವಾಟ್ ಅಂತ ಕೇಳಿದ್ದಾರೆ. ನೋಡಿ, ಸೆಂಟರ್ ಸ್ಟೇಟ್ ರಿಲೇಷನ್ ಅಂತ ತೊಗೋಬೋದು ನೀವು. ನೋಡಿ, ವಿಚ್ ಆರ್ಟಿಕಲ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ಅಂತ ಕೇಳಿದ್ದಾರೆ. ಆರ್ಟಿಕಲ್ 17 ಅಂತ ನೋಡ್ಬೋದು. ಹಾಗೆ ಕ್ವಶನ್ಗಳನ್ನ ನೀವು ನೋಡ್ಕೋತಾ ಬನ್ನಿ. ನಮ್ಮದು ಮೇಯ್ನ್ ಇಂಪಾರ್ಟೆನ್ಸ್ ಇರೋದು ಕ್ಲಾಸ್ಗಳ ಬಗ್ಗೆ. ನಾನು ಒಂದಷ್ಟು ಕ್ವಶನ್ಗಳನ್ನ ಯಾಕೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದರೆ ನಿಮ್ಗೆ ಗೊತ್ತಾಗಲಿ ಯಾವ ಲೆವೆಲ್ ಆಫ್ ಕ್ವಶನ್ಗಳನ್ನ ಕೇಳ್ತಾ ಇದ್ದಾರೆ ಅಂತ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ನೋಡಿ, ನ್ಯಾಷನಲ್ ವೋಟರ್ಸ್ ಡೇ ಅಂತ ಕೇಳಿದ್ದಾರೆ ಯಾವತ್ತು ಅಂತ. ಅಂದರೆ ಎಲೆಕ್ಷನ್ ಕಮಿಷನ್ ಯಾವತ್ತು ಜಾರಿಗೆ ತರಲಾಗಿತ್ತೋ ಅವತ್ತಿಂದೇ ನಾವು ನ್ಯಾಷನಲ್ ವೋಟರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಇದನ್ನು ನೀವೆಲ್ಲ ಕಮೆಂಟ್ ಮಾಡಿ ಅಂತ ನಾನು ಕೇಳ್ತೀನಿ. ಆನ್ಸರ್ ಕಮೆಂಟ್ ಮಾಡಿ. ಹಾಗೆ ನೋಡಿ, ವಿಚ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ಪಂಚಾಯತ್ಸ್ ಅಂತ ಕೇಳಿದ್ದಾರೆ. ಗವರ್ನರ್ ಡಸ್ ನಾಟ್ ಅಪಾಯಿಂಟ್, ಯಾರು ಗವರ್ನರ್ ಯಾರನ್ನ ಅಪಾಯಿಂಟ್ ಮಾಡಲ್ಲ ಅಂತ ಕೇಳ್ತಾ ಇದ್ದಾರೆ. ಇದನ್ನ ನೀವು ನೋಡ್ಕೋಬೋದು. ನೋಡಿ, ವಿಚ್ ರಿಪೋರ್ಟ್ ಬೇಸಿಸ್ ಆಫ್ ಕರ್ನಾಟಕ ಸ್ಟೇಟ್ ವಾಸ್ ಫಾರ್ಮ್ಡ್ ಅಂತ ಕೇಳಿದ್ದಾರೆ. ಕರ್ನಾಟಕ ಸ್ಟೇಟು ಯಾವ ರಿಪೋರ್ಟ್ನ ಬೇಸಿಸಿಂದ ಹುಟ್ಕೊಂಡಿದೆ ಅಂತ ಕೇಳಿದ್ದಾರೆ. ಇದನ್ನು ನೀವು ನೋಡ್ಕೊಳ್ಳಿ. ನೋಡಿ, ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಯಾವ ಆ್ಯಕ್ಟ್ ಅಮೆಂಡ್ ಮಾಡ್ತು ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ಗೆ ಅಂತ ಕೇಳ್ತಾ ಇದ್ದಾರೆ. ಇದನ್ನು ನೋಡ್ಕೋಬೋದು ನೀವು. ಇಟ್ ಹ್ಯಾಸ್ ನೆವರ್ ಬೀನ್ ಅಮೆಂಡೆಡ್ ಅಂತ. ಇದಲ್ಲ, ನಿಮ್ಗೆ ಗೊತ್ತಿದೆ. ನೋಡಿ, ನೀವು ಆನ್ಸರ್ನ ನೋಡಿ ನೀವು ಕಂಡುಹಿಡಿಬೋದು. ಒಂದು ಆಪ್ಷನ್ ಅಂತೂ ಆರಾಮಾಗಿ ಎಲಿಮಿನೇಟ್ ಮಾಡ್ಬೋದು ನೀವು. 56th ಅಲ್ಲ, ಇದ್ರದ್ದು ಆನ್ಸರ್ ಏನು? 42nd ಅಮೆಂಡ್ಮೆಂಟ್ ಆ್ಯಕ್ಟು. ಹಾಗೆ ಈ ಕ್ವಶನ್ ನೋಡಿ, ಫಾಲೋವಿಂಗ್ ಇಸ್ ರೈಟ್ ಫಂಡಮೆಂಟಲ್ ರೈಟ್ ಅಂತ ಕೇಳಿದ್ದಾರೆ. ನೋಡಿ, ರೈಟ್ ಟು ಫ್ರೀಡಮ್ ಇದೆ, ರೈಟ್ ಟು ಎಜುಕೇಷನ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡೋದು ಈಗ ನಾನು ಪ್ರೀವಿಯಸ್ ಕ್ವಶನಲ್ಲಿ. ಇನ್ನು ರೈಟ್ ಟು ಲೈಫ್ ಇದೆ. ಆನ್ಸರ್ ಏನು? ಆಲ್ ಆಫ್ ದಿಸ್ ಅಂತ ನೋಡ್ಬೋದು ನೀವು. ಸರಿನಾ? ಇದೇ ಕನ್ನಡದಲ್ಲೂ ಇದೆ, ನೋಡ್ಕೊಳ್ಳಿ. ಬದುಕುವ ಹಕ್ಕು, ಶಿಕ್ಷಣದ ಹಕ್ಕು. ನೋಡಿ, ಈ ಕ್ವಶನ್ ಎಷ್ಟು ಈಸಿಯಾಗಿದೆ ಅಂತ. ಹೂ ಇಸ್ ದ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಕೇಳಿದ್ದಾರೆ. ಡೈರೆಕ್ಟಾಗಿ ನೀವು ಚೂಸ್ ಮಾಡ್ಬೋದು, ಜಗದೀಪ್ ಧನ್ಖಡ್ ಅಂತ. ಹೌದು, ಈಗ ಚೇಂಜ್ ಆಗಿದ್ದಾರೆ. ಬಟ್ ಇದು PYQ, ಇದು ಯಾವ ಇಯರಲ್ಲಿ ಬಂತು? ಆ ಅಪಾಯಿಂಟ್ಮೆಂಟ್ ಬಗ್ಗೆ ಕೇಳ್ತಾ ಇದ್ದಾರೆ ಅವರು. ಸರಿನಾ? ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಪಾರ್ಟ್ ಆಫ್ ಯೂನಿಯನ್ ಎಕ್ಸಿಕ್ಯೂಟಿವ್ ಅಂತ ಕೇಳ್ತಾ ಇದ್ದಾರೆ. ಯಾರು ಯೂನಿಯನ್ ಎಕ್ಸಿಕ್ಯೂಟಿವ್ದು ಪಾರ್ಟ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಸ್ಪೋಕ್ಸ್. ಕೆಲವೊಂದು ಸರಿ ಅಂತೂ ತುಂಬ ಈಸಿ ಕ್ವಶನ್ಗಳು ಕೇಳಿದ್ದಾರೆ, ಅದನ್ನು ನೀವು ನೋಡ್ಕೋಬೇಕಾಗುತ್ತೆ. ಈ ಕ್ವಶನ್ನ ನಾನು ಲಾಸ್ಟ್ ವೀಡಿಯೋದಲ್ಲೂ ಡಿಸ್ಕಸ್ ಮಾಡಿದ್ದೀನಿ. ದ ಪ್ರೆಸಿಡೆಂಟ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂತ ಕೇಳಿದ್ದಾರೆ. ಇದನ್ನು ನೋಡ್ಕೊಳ್ಳಿ ನೀವು. ಯಾರಾಗಿದ್ರು ನಮ್ಮ ಸಂವಿಧಾನ ಸಮಿತಿಯ ಅಧ್ಯಕ್ಷರು? ಯಾರಾಗಿದ್ರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಂತ ನೋಡ್ಬೋದು ನೀವು. ಸರಿನಾ? ಆಗ ನೋಡೋಕೆ ಬಂದರೆ ನೋಡಿ, ಡಾಕ್ಟರ್ BR ಅಂಬೇಡ್ಕರ್ ಅವರು ಏನಾಗಿದ್ರು ಅದು ತಿಳ್ಕೊಬೋದು ನೀವು. ಚೇರ್ಮನ್ ಆಫ್ ಡ್ರಾಫ್ಟಿಂಗ್ ಕಮಿಟಿ ಆಗಿದ್ರು. ಆಯಿತಾ? ಹಾಗೆ ಈ ಕ್ವಶನ್ ನೋಡಿ, ಮಂತ್ರಿಮಂಡಲದ ಸದಸ್ಯರು ಸಾಮೂಹಿಕವಾಗಿ ಯಾವುದಕ್ಕೆ ಜವಾಬ್ದಾರರಾಗಿರುತ್ತಾರೆ ಅಂತ ಕೇಳಿದ್ದಾರೆ. ಯಾವುದಿರ್ಬೋದು ಇದು? ಲೋಕಸಭಾ, ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರುತ್ತೆ. ಸರಿನಾ? ಯಾವುದು? ಹೌಸ್ ಆಫ್ ಪೀಪಲ್ ಅಂತ ನೀವು ಚೂಸ್ ಮಾಡ್ಬೋದು. ಸರಿನಾ? ಆ ಥರ ತುಂಬ ಕ್ವಶನ್ಗಳಿದೆ ನೋಡಿ. DPSP ಕೇಳಿದ್ದಾರೆ. ಯಾವ ಆರ್ಟಿಕಲ್? ನಾನು ಆಲ್ರೆಡಿ ಹೇಳ್ದಂಗೆ ಕೆಲವೊಂದು ಸರಿ ಡೈರೆಕ್ಟ್ ಆರ್ಟಿಕಲ್ ಬಗ್ಗೆ ಕೇಳಿದ್ದಾರೆ. ಇದೆಲ್ಲ ಯಾವ ಆರ್ಟಿಕಲ್ ಕೆಳಗಡೆ ಬರುತ್ತೆ ಅಂತ ನೀವು ಚೂಸ್ ಮಾಡ್ಕೋಬೋದು, ಅದು ನೋಡಿಕೊಂಡು. ಸರಿನಾ? ಇದಕ್ಕೆ ಆನ್ಸರ್ ಏನು? 36 to 51 ಅಂತ ನೀವು ಚೂಸ್ ಮಾಡ್ಬೋದು. ಹಾಗೆ ಈ ಕ್ವಶನ್ ನೋಡಿ, ಸುಪ್ರೀಂ ಕೋರ್ಟನ್ನು ನಿಯಂತ್ರಿಸುವ ಅಧ್ಯಕ್ಷರ ಅಧಿಕಾರವು ಯಾವ ವಿಧಿಯ ಅಡಿಯಲ್ಲಿದೆ ಅಂತ ಕೇಳಿದ್ದಾರೆ. ಇದೇನು? 143 ಆರ್ಟಿಕಲ್ಲು, 143ನೇ ವಿಧಿ ಅಂತ ನೀವು ಚೂಸ್ ಮಾಡ್ಬೋದು. ಸಿ ದಿಸ್ ಕ್ವಶನ್. ಭಾರತದಲ್ಲಿ ರಾಜ್ಯದ ಗಡಿಗಳನ್ನು ಬದಲಾಯಿಸುವ ಅಧಿಕಾರವು ಯಾರ ಹತ್ತಿರ ಇದೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇದೊಂದು ಸ್ವಲ್ಪ ಟ್ರಿಕ್ಕಿ. ನಿಮಗೆ ಅನ್ಸ್ಬೋದು ಇದು ಸ್ಟೇಟ್ ಗೌರ್ಮೆಂಟ್ ಅಂತ, ಬಟ್ ಅಲ್ಲ. ಇದ್ರದ್ದು ಆನ್ಸರ್ ಬಂದು ಸಂಸತ್ತು, ಪಾರ್ಲಿಮೆಂಟ್ ಆಗಿರುತ್ತೆ. ಪಾರ್ಲಿಮೆಂಟ್ ಹತ್ರ ಮಾತ್ರನೇ ಒಂದು ಸ್ಟೇಟ್ದು ನೇಮ್ ಚೇಂಜ್ ಮಾಡೋದಾಗಲಿ, ಅದರದ್ದು ಬಾರ್ಡರ್ಗಳನ್ನ, ಅದರದ್ದು ಏರಿಯಾ ಚೇಂಜ್ ಮಾಡೋದಾಗಲಿ, ಅದರದ್ದು ಬೌಂಡ್ರಿ ಚೇಂಜ್ ಮಾಡೋದಾಗಲಿ, ಅದರದ್ದೆಲ್ಲ ಪವರ್ ಇರೋದು ಪಾರ್ಲಿಮೆಂಟ್ ಹತ್ರ ಇರುತ್ತೆ. ನೋಡಿ, ಇಲ್ಲಿ ವೈಸ್ ರಾಯ್ ಯಾರಾಗಿದ್ರು ಅಂತ ಕೇಳ್ತಾ ಇದ್ದಾರೆ. ರೌಲೆಟ್ ಆ್ಯಕ್ಟ್ ಪಾಸ್ ಆದಾಗ ಅಂತ ಕೇಳ್ತಾ ಇದ್ದಾರೆ. ಇದನ್ನು ನೋಡ್ಕೋಬೇಕು. ಇದು ಮಾಡರ್ನ್ ಇಂಡಿಯಾ, ಇದೊಂಥರ ಮಾಡರ್ನ್ ಇಂಡಿಯಾ ಪ್ಲಸ್ ಪಾಲಿಟಿ ಕ್ವಶನ್ಸ್ ಆಗಿರುತ್ತೆ ಅಂತ ಕೇಳಿದ್ದಾರೆ. ಇದು ಯಾರು? ಜವಾಹರ್ಲಾಲ್ ನೆಹರು. ನಿಮ್ಮದು ನೋಡಿ, ಭಾರತದ ಸಂವಿಧಾನವು ಯಾವ ದಿನ ಜಾರಿಗೆ ಬಂದಿತ್ತು ಅಂತ ಕೇಳಿದ್ದಾರೆ. ಇನ್ನು ತಿಳ್ಕೊಬೇಕಾಗುತ್ತೆ. ಸರಿನಾ? ಇದೆಲ್ಲ ಬೇಸಿಕ್ ಕ್ವಶನ್, ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸರಿನಾ? ಇದು ನೋಡ್ಕೊಳ್ಳಿ. ಸಾಮಾನ್ಯವಾಗಿ ಸಂಸತ್ತಿನ ಅಧಿವೇಶನದ ಮೊದಲ ವೇಳೆಯು ಅಂತ ಕೇಳಿದ್ದಾರೆ. ಇವೆಲ್ಲ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು, ಬಟ್ ನಮ್ಮ ಕ್ಲಾಸ್ಗಳಿಂದ ನಿಮಗೆ
ಈ ಕ್ವಶನ್ಗಳನ್ನ ಕೂಡ ಸಾಲ್ವ್ ಮಾಡೋಷ್ಟು ನಿಮ್ಮ ಹತ್ರ ಕಾನ್ಫಿಡೆನ್ಸ್ ಬರುತ್ತೆ. ನಿಮ್ಗೆ ಅಷ್ಟು ನಾಲೆಡ್ಜನ್ನ ತಲುಪಿಸುವಂಥ ಜವಾಬ್ದಾರಿ ನಮ್ಮದು, ಸರಿನಾ? ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ಸಿವಿಲ್ಸ್ ಬಿ ಯೂಟ್ಯೂಬ್ ಚಾನಲ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಹಾಗೆ ಮುಂದೆ ನೋಡ್ತಾ ಬಂದರೆ ನೋಡಿ, ಇಲ್ಲಿ ಭಾರತದಲ್ಲಿ ಪಂಚಾಯತಿ ರಾಜ್ ಅನ್ನು ಸ್ಥಾಪಿಸಿದ ಮೊದಲ ರಾಜ್ಯ ಯಾವುದು ಅಂತ ಕೇಳ್ತಾ ಇದ್ದಾರೆ. ನೋಡಿ, ರಾಜಸ್ಥಾನ. ಇದೊಂದು ನಿಮಗೆ ಜಿ ಕೆ ಕಮ್ ಪಾಲಿಟಿ ಕ್ವಶನ್ ಆಗಿರುತ್ತೆ. ಇದನ್ನು ನೀವು ನೋಡ್ಕೋಬೇಕಾಗುತ್ತೆ, ಸರಿನಾ? ಯಾವುದು ಸರಿಯಿಲ್ಲ ಅಂತ, ಯಾವುದು ಇನ್ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ, ಇದನ್ನು ನೋಡಬೇಕಾಗುತ್ತೆ ನೀವು. ಈ ಥರ ಕ್ವಶನ್ಗಳನ್ನೆಲ್ಲ ನೀವು ಸಾಲ್ವ್ ಮಾಡ್ತಾ ಬಂದರೆ ನಿಮ್ಗೆ ಅಟ್ಲೀಸ್ಟ್ ಒಂದು PYQsನ ನೀವು ಸಾಲ್ವ್ ಮಾಡೋದ್ರಿಂದ ನಿಮ್ಗೊಂದು ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಬರುತ್ತೆ. ಆ ಕಾನ್ಫಿಡೆನ್ಸಿಂದ ನೀವು ಎಕ್ಸಾಮ್ ಕ್ರ್ಯಾಕ್ ಮಾಡೋಷ್ಟು ನಿಮಗೆ ಒಂದು ನಂಬಿಕೆ ಬರುತ್ತೆ. ಅದನ್ನು ನೀವು ಬೆಳೆಸ್ಕೋಬೇಕಾಗುತ್ತೆ. ಅಶೋಕ ಚಕ್ರದಲ್ಲಿ ಎಷ್ಟು ಗೆರೆಗಳಿದ್ದಾವೆ ಅಂತ ಕೇಳಿದ್ದಾರೆ, ಸರಿನಾ? ಆ ಥರ ಬೇಸಿಕ್ ಕ್ವಶನ್ಗಳನ್ನ ನೀವು ಅಟೆಂಡ್ ಮಾಡಬೇಕಾದ್ರೆ ಸ್ವಲ್ಪ ನಮ್ಮ ದೇಶದ ಬಗ್ಗೆ ಒಂದಷ್ಟು ಬೇಸಿಕ್ ಫ್ಯಾಕ್ಟ್ಸ್ಗಳನ್ನ ನೀವು ತಿಳ್ಕೊಬೇಕಾಗುತ್ತೆ, ಸರಿನಾ? ಅದನ್ನು ನೋಡ್ತಾ ಹೋಗೋಣ. ಈಗ ನ್ಯಾಷನಲ್ ಫ್ಲಾಗ್ ಅಂತ ಬಂದರೆ ನೋಡಿ, ತಿರಂಗ ಅಂತ ನೀವು ನೋಡ್ಬೋದು, ಸರಿನಾ? ಕೀ ಫ್ಯಾಕ್ಟ್ಸ್ ಅಂತ ಕೇಳಿದ್ರೆ ನೋಡಿ, ಇದನ್ನು ಅಡಾಪ್ಟೆಡ್ ಬೈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಯಾವಾಗ ಅಡಾಪ್ಟ್ ಮಾಡಲಾಗಿತ್ತು ಇದನ್ನ? 22 ಜುಲೈ 1947. ಇದು ನೀವು ನೋಡಬೇಕಾಗುತ್ತೆ. ಇದು ರೇಷಿಯೋ ಬಂದರೆ ನಿಮಗೆ ಲೆಂತು 3 ಇದ್ದರೆ ಬಿಡ್ತ್ ಬಂದು 2 ರೇಷಿಯೋದಲ್ಲಿ ಇರುತ್ತೆ, ಅಂದರೆ 3:2 ರೇಷಿಯೋದಲ್ಲಿ ಇರುತ್ತೆ. ಇದು ನೋಡಿ, ನಿಮಗೆ ಕೇಸರಿ ಏನನ್ನ ತೋರಿಸುತ್ತೆ? ಧೈರ್ಯ ಮತ್ತು ತ್ಯಾಗನ ತೋರಿಸುತ್ತೆ. ಕೇಸರಿ ಬಣ್ಣ ನೀವು ನೋಡ್ಬೋದು, ಅದು ಮೇಲ್ಗಡೆ ಇದೆ. ನಮ್ಮ ಭಾರತದ ಫ್ಲಾಗ್ನ ಮೇಲ್ಗಡೆ ಇರುವಂಥ ಬಣ್ಣ ಬಂದು ಕೇಸರಿ. ನೀವು ಮಧ್ಯದಲ್ಲಿ ನೋಡಿದ್ರೆ ವೈಟ್ ಇದೆ. ವೈಟ್ ಏನು ತೋರಿಸುತ್ತೆ? ಸತ್ಯ ಮತ್ತು ಶಾಂತಿನ ತೋರಿಸುತ್ತೆ. ಕೆಳಗಡೆ ಬಂದರೆ ನಮಗೆ ಗ್ರೀನ್ ನೋಡ್ಬೋದು, ಅದು ನಮಗೆ ಏನು ತೋರಿಸುತ್ತೆ? ನಂಬಿಕೆ ಮತ್ತು ಪ್ರಾಸ್ಪೆರಿಟಿನ ತೋರಿಸುತ್ತೆ, ಅಂದರೆ ಸಮೃದ್ಧಿ ಮತ್ತು ನಂಬಿಕೆಯನ್ನು ತೋರಿಸುತ್ತೆ. ಈಗ ಅಶೋಕ ಚಕ್ರ ನಾವು ಆಲ್ರೆಡಿ ಹೇಳಿದಾಗೆ ನೋಡಿ, 24 ಸ್ಪೋಕ್ಸ್ ಇದಾವೆ ಅಂತ ಹೇಳ್ತಾ ಇದೆ. ಇದು ನೋಡಿ, ಟೇಕನ್ ಫ್ರಮ್ ಲಯನ್ ಕ್ಯಾಪಿಟಲ್ ಸಾರನಾಥ್ ಅಂತ ಇದೆ. ಲಯನ್ ಕ್ಯಾಪಿಟಲ್ ಸಾರನಾಥಿಂದ ತೊಗೊಳಗಾಗಿದೆ, ಸರಿನಾ? ಇದು ಯಾವ ಕಲರ್ ಇದೆ? ನೇವಿ ಬ್ಲೂ ಕಲರ್ ಇದೆ. ಇದು ನೀವು ನೋಡ್ಕೋಬೋದು, ಸರಿನಾ? ಇದೊಂದಷ್ಟು ಬೇಸಿಕ್ ಫ್ಯಾಕ್ಟ್ಗಳನ್ನ ನಾವು ತಿಳ್ಕೊತಾ ಹೋಗೋಣ. ನೋಡಿ, ನ್ಯಾಷನಲ್ ಅನಿಮಲ್ ಅಂತ ಕೇಳ್ತಾ ಇದ್ದಾರೆ. ರಾಯಲ್ ಬೆಂಗಾಲ್ ಟೈಗರ್. ನೋಡಿ, ಅಶೋಕ ಚಕ್ರ ಬಗ್ಗೆನೇ ಕೇಳಿರೋದ್ರಿಂದ ಇದನ್ನು ಕೇಳೋ ಚಾನ್ಸಸ್ ಕೂಡ ಜಾಸ್ತಿ ಇದ್ದಾವೆ. ಹಾಗೂ ಈಗಿನ ಬಜೆಟಲ್ಲೂ ಕೂಡ ನಮ್ಮ ಏನಂತಾರೆ ಬಿಗ್ ಕ್ಯಾಟ್ಸ್ ಬಗ್ಗೆಗಳು ಕೂಡ ಡಿಸ್ಕಷನ್ ಮಾಡಿದ್ದಾರೆ. ಹಾಗಾಗಿ ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿ ಬರುತ್ತೆ. ನೋಡಿ, ಕೀ ಫ್ಯಾಕ್ಟ್ಸ್ ಅದರ ಸೈಂಟಿಫಿಕ್ ನೇಮ್ ಕೇಳ್ತಾ ಇದ್ದಾರೆ. ಅಂತೆರಾ ಟಿಗರಿಸ್ ಅಂತ ಇದೆ, ಇದು ನೋಡ್ಕೋಬೋದು. ನ್ಯಾಷನಲ್ ಅನಿಮಲ್ ಆಗಿ ಯಾವಾಗ ಡಿಕ್ಲೇರ್ ಮಾಡಲಾಗಿತ್ತು? 1973. ಹಾಗೆ ರಿಪ್ಲೇಸ್ಡ್, ಮುಂಚೆ ಏಷಿಯಾಟಿಕ್ ಲಯನ್ ಅಂತ ಇತ್ತು, ಈಗ ಅದನ್ನು ರಿಪ್ಲೇಸ್ ಮಾಡಿ ಬೆಂಗಾಲ್ ಟೈಗರ್ ಮಾಡಿದ್ದಾರೆ. ಏನಕ್ಕೆ ಮಾಡಿದ್ದಾರೆ? ವೈಡ್ಲಿ ಡಿಸ್ಟ್ರಿಬ್ಯೂಟೆಡ್, ಅಂದರೆ ಎಲ್ಲ ಕಡೆಯೂ ಸಿಗುತ್ತೆ, ಸರಿನಾ? ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಸಿಗುತ್ತೆ ಅಂತ ಕಮೆಂಟ್ ಮಾಡಿ ನೋಡೋಣ. ನೋಡಿ, ಸಿಂಬಲ್ ಆಫ್ ಸ್ಟ್ರೆಂತ್ ಅಂತ ನಾವು ಹೇಳ್ಬೋದು, ಅಜಿಲಿಟಿ, ಪವರ್, ಇವೆಲ್ಲದ್ರದ್ದು ಗುರುತಾಗಿ ಇದನ್ನು ನಾವು ನ್ಯಾಷನಲ್ ಅನಿಮಲ್ ಅಂತ ನಾವು ಕನ್ಸಿಡರ್ ಮಾಡಿದ್ದೀವಿ. ನೋಡಿ, ಸ್ಕೆಡ್ಯೂಲ್ 1 ಪ್ರೊಟೆಕ್ಟ್ ಮಾಡಿದ್ದಾರೆ. ಅಪೆಂಡಿಕ್ಸ್ 1 ಆಫ್ ಸೈಟ್ಸ್ ಅಂತ ಇದೆ, ಅದರಿಂದ ಪ್ರೊಟೆಕ್ಟ್ ಮಾಡಿದ್ದಾರೆ. ನ್ಯಾಷನಲ್ ಬರ್ಡ್ ಅಂತ ಬಂದರೆ ನೋಡಿ, ಇಂಡಿಯನ್ ಪೀಕಾಕ್ ಅಂತ ಹೇಳ್ಬೋದು ನೀವು. ಅದರದ್ದು ಒಂದಷ್ಟು ಫ್ಯಾಕ್ಟ್ಸ್ ನೋಡ್ತೀವಿ ಅಂತಂದರೆ, ನ್ಯಾಷನಲ್ ಬರ್ಡ್ ಯಾವಾಗ ಸ್ವೀಕೃತಿ ಆಯಿತು? 1963 ಅಂತ ನೋಡ್ಕೋಬೋದು. ಇದು ಇಂಡಿಯನ್ ಸಬ್ ಕಾಂಟಿನೆಂಟ್, ಅಂದರೆ ಇಂಡಿಯಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ನೇಪಾಳ ಇರ್ಬೋದು, ಇಲ್ಲೆಲ್ಲ ಸಿಗುತ್ತೆ ಇದು. ನೋಡಿ, ಮೇಲ್ನ ಪೀಕಾಕ್ ಅಂತ ಹೇಳ್ತೀವಿ, ಫಿಮೇಲ್ನ ಪಿಹೆನ್ ಅಂತ ಕರಿತೀವಿ. ಇದು ನೋಡ್ಕೋಬೋದು ನೀವು. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಇದಕ್ಕೆ ಪ್ರೊಟೆಕ್ಷನ್ ಇರಲಾಗುತ್ತೆ. ಇನ್ನು ನ್ಯಾಷನಲ್ ಆ್ಯಂಥಮ್ ಅಂದರೆ ಜನಗಣಮನ ಅಂತ ನೀವು ನೋಡ್ಬೋದು. ಇದು ಯಾರು ಬರೆದಿದ್ದು? ರವೀಂದ್ರನಾಥ ಟ್ಯಾಗೋರ್ ಅವರು ಬರೆದಿರೋದು. ಇದು ಯಾವ ಭಾಷೆಯಲ್ಲಿದೆ? ಒರಿಜಿನಲಿ ಬೆಂಗಾಲಿಲಿದೆ, ಸರಿನಾ? ಫಸ್ಟ್ ಸಂಘ ಯಾವಾಗ ಮೊದಲು ಆಡಲಾಗಿತ್ತು ಅಂತಂದರೆ 27 ಡಿಸೆಂಬರ್ 1911 ಅಂತ ನೋಡ್ಕೋಬೋದು. ಯಾವಾಗ? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೆಷನ್ನಲ್ಲಿ ಆಡಿದ್ದಾರೆ. ಯಾವಾಗ ಅಡಾಪ್ಟ್ ಮಾಡಲಾಗಿತ್ತು? 24 ಜನವರಿ 1950 ಅಡಾಪ್ಟ್ ಮಾಡಿದ್ದಾರೆ, ಸರಿನಾ? ನೀವು ನೋಡ್ಕೋಬೋದು. ಇಂಡಿಯನ್ ಫ್ಲಾಗ್ನ ಫಸ್ಟ್ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಯಾವಾಗ? 22 ಜುಲೈ 1947. ಇದನ್ನು 24 ಜನವರಿ 1950, ಅಂದರೆ ಗಣರಾಜ್ಯೋತ್ಸವದ 2 ದಿನ ಮುಂಚೆಯಾಗಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಇದನ್ನು ನೋಡ್ಬೋದು ನೀವು. ನೋಡಿ, ಫುಲ್ ವರ್ಷನ್ ಬಂದು 52 ಸೆಕೆಂಡ್ಸ್ ಇದೆ, ಶಾರ್ಟ್ ವರ್ಷನ್ ಬಂದು ನಿಮಗೆ 20 ಸೆಕೆಂಡ್ಸ್ ಇದೆ. ಹಾಗೆ ನ್ಯಾಷನಲ್ ಸಾಂಗ್ ಒಂದೇ ಮಾತರಂ, ಇದು ತುಂಬ ಇಂಪಾರ್ಟೆಂಟ್ ಅನ್ಸುತ್ತೆ, ಯಾಕೆಂದರೆ ಇದು ನ್ಯೂಸಲ್ಲಿದೆ ತುಂಬ. ಇದು ನೀವು ನೋಡ್ಕೊಳ್ಳಿ. ಇದನ್ನು ಯಾರು ಬರೆದಿದ್ದಾರೆ? ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ ಅವರು ಬರೆದಿದ್ದಾರೆ. ಅವ್ರದ್ದು ಆನಂದ್ ಮಠ್ ಅನ್ನೋದೊಂದು ಬುಕ್ಕಿಂದ ತೊಗೊಳಕ್ಕಾಗಿದೆ ಇದನ್ನು, ಸರಿನಾ? ಇದನ್ನು ಯಾವಾಗ ಆಡಿದ್ರು? 1896 ಕಾಂಗ್ರೆಸ್ ಸೆಷನಲ್ಲಿ ಆಡಿದ್ರು, ಸರಿನಾ? ಯಾರು ಆಡಿದ್ದು? ರವೀಂದ್ರನಾಥ್ ಟ್ಯಾಗೋರ್ ಅವರೇ ಆಡಿರೋದು. ಇದು ನೀವು ನೋಡ್ಕೋಬೇಕಾಗುತ್ತೆ. ನೋಡಿ, 24 ಜನವರಿ ಇದನ್ನು ಕೂಡ ನ್ಯಾಷನಲ್ ಸಾಂಗ್ ಜೊತೆನೇ, ನ್ಯಾಷನಲ್ ಆ್ಯಂಥಮ್ ಜೊತೆನೇ ಇದನ್ನು ಕೂಡ ನ್ಯಾಷನಲ್ ಸಾಂಗ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಇದನ್ನು ನೀವು ನೋಡ್ಕೊಳ್ಳಿ. ಕ್ವಾಲಿಟಿ ಅಂತಂದರೆ ನಾವು ಒಂದಷ್ಟು ವಿಚಾರಗಳನ್ನ ತಿಳ್ಕೊಬೇಕಾಗುತ್ತೆ. ಬಿಫೋರ್ ಇಂಡಿಪೆಂಡೆನ್ಸ್ ಬ್ರಿಟಿಷ್ ಅವರು ಒಂದಷ್ಟು ಆ್ಯಕ್ಟ್ಗಳನ್ನ ಪಾಸ್ ಮಾಡ್ತಾರೆ, ಅದನ್ನು ತಿಳ್ಕೊಬೇಕಾಗುತ್ತೆ. ಯಾಕೆಂದರೆ ಆಲ್ರೆಡಿ ರಿಪನ್ ಅವರು ಲಾರ್ಡ್ ರಿಪನ್ ಬಗ್ಗೆ ಕೇಳಿದ್ದಾರೆ. ಹಾಗೆ ಕೆಲವೊಂದು ಕ್ವಶನ್ನ ಕೇಳೋದು ಬರುತ್ತೆ ಫ್ಯೂಚರಲ್ಲಿ. ಬಿಫೋರ್ ಏನಂತಾರಲ್ಲ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ನೋಡೋಕೆ ಹೋದರೆ ಒಂದಷ್ಟು ಬ್ರಿಟಿಷ್ ಲಾಗಳಿತ್ತು. ಆ ಬ್ರಿಟಿಷ್ ಲಾಗಳೇ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸ್ವಲ್ಪ ಒಂದಷ್ಟು ವಿಚಾರಗಳನ್ನ ನಮಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಸಿಕ್ಕಿರುವಂಥ ವಿಚಾರಗಳು ಈ ಒಂದಷ್ಟು ಲಾಗಳಲ್ಲೂ ಕೂಡ ಇತ್ತು. ಇದನ್ನು ನಾವು ತಿಳ್ಕೊಬೇಕಾಗಿ ಬರುತ್ತೆ. ಇದು ಕೂಡ ಇದರಲ್ಲಿ ಡೈರೆಕ್ಟ್ ನಿಮಗೆ ಫ್ಯಾಕ್ಚುಯಲ್ ಕ್ವಶನ್ಗಳು ಜಾಸ್ತಿ ಸಿಗುತ್ತೆ. ಅಂದರೆ ಡೈರೆಕ್ಟಾಗಿ ಕ್ವಶನ್ ಕೇಳ್ತಾರೆ, ಏನಿದು ಹೇಗೆ ಅಂತ ಕೇಳ್ತಾರೆ. ನೋಡಿ, ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಅಂತ ನೀವು ನೋಡ್ಬೋದು, ಆಯಿತಾ? ಫಸ್ಟ್ ಅಂತ ನೋಡೋಕೆ ಬಂದರೆ ನೋಡಿ, ನಾವು ಫಸ್ಟ್ ನೋಡೋಕೆ ಬಂದರೆ ಫಸ್ಟ್ ಒನ್ ರೆಗ್ಯುಲೇಟಿಂಗ್ ಆ್ಯಕ್ಟ್ 1773 ಅಂತ ಆಯಿತು, ಸರಿನಾ? ಅದರಲ್ಲಿ ಗವರ್ನರ್ ಆಫ್ ಬೆಂಗಾಲ್ ಅಂತ ಇದ್ದರು, ಅವ್ರನ್ನ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಮಾಡಿದ್ರು. ಅವ್ರು ಯಾರು? ಫಸ್ಟು ವಾರನ್ ಹೇಸ್ಟಿಂಗ್ಸ್, ಇದು ನೀವು ನೋಡ್ಕೋಬೋದು. ಆಮೇಲೆ ಸುಪ್ರೀಂ ಕೋರ್ಟ್ನ ಎಸ್ಟಾಬ್ಲಿಷ್ ಮಾಡೋಕ್ಕಾಯಿತು ಕಲ್ಕತ್ತಾದಲ್ಲಿ 1774. ಮತ್ತು ಮದ್ರಾಸ್ ಆ್ಯಂಡ್ ಬಾಂಬೆನ ಸಬಾರ್ಡಿನೇಟ್ ಆಗಿ ಮಾಡಿದ್ರು. ಯಾವುದ್ರು ಸಬಾರ್ಡಿನೇಟ್ ಆಗಿ ಮಾಡಿದ್ರು? ಕೋಲ್ಕತ್ತಾದು ಸಬಾರ್ಡಿನೇಟ್ ಆಗಿ ಮಾಡಿದ್ರು, ಸರಿನಾ? ಇದು ನೋಡ್ಕೋಬೇಕಾಗುತ್ತೆ. ಇದ್ರದ್ದೇ ಒಂದು ಅಮೆಂಡ್ಮೆಂಟ್ ಬಂತು, ಅಮೆಂಡಿಂಗ್ ಆ್ಯಕ್ಟ್ ಬಂತು 1781. ಆ್ಯಕ್ಟ್ ಆಫ್ ಸೆಟಲ್ಮೆಂಟ್ ಅಂತ ಕರೀತಾರೆ ಇದನ್ನ, ಆಯಿತಾ? ಆಮೇಲೆ ಇದು ಎಕ್ಸೆಂಪ್ಟ್ ಮಾಡ್ತು ಏನ ಗವರ್ನರ್ ಜನರಲ್ ಮತ್ತು ಅವ್ರ ಕೌನ್ಸಿಲ್ ಇದಾರಲ್ಲ, ಅವ್ರನ್ನ ಫ್ರಮ್ ಸುಪ್ರೀಂ ಕೋರ್ಟ್ ಜ್ಯೂರಿಸ್ಟಿಕ್ಷನಿಂದ ಅವ್ರನ್ನ ಹೊರಗಡೆ ಇಟ್ಟರು, ಸರಿನಾ? ಅದ್ರ ಜೊತೆ ಗೌರ್ಮೆಂಟ್ ಸರ್ವೆಂಟ್ಸ್ನ ಕೂಡ ಇಟ್ಟರು.
ಆಮೇಲೆ ರೆವೆನ್ಯೂ ಮ್ಯಾಟರ್ಸ್ನ ಕೂಡ ಹೊರಗಡೆ ಇಟ್ಟರು. ಪರ್ಸನಲ್ ಲಾಸ್ನ ಎನ್ಫೋರ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಸರಿನಾ. ಹಿಂದೂಸ್ ಆಗಲಿ ಮುಸ್ಲಿಮ್ಗಳದ್ದು ಪರ್ಸನಲ್ ಲಾಗಳನ್ನ ಎನ್ಫೋರ್ಸ್ ಮಾಡ್ತಾರೆ, ಸರಿನಾ. ಅಂದರೆ ಪ್ರಾವಿನ್ಷಿಯಲ್ ಕೋರ್ಟ್ಸ್ ಅಂತ ಇದೆ ನೋಡಿ, ಅಂದರೆ ಈಗಿನ ಕಂಟೆಕ್ಸ್ಟಲ್ಲಿ ನೋಡೋಕೆ ಹೋದರೆ ನೋಡಿ ಹೈಕೋರ್ಟ್ಗಳಿರ್ಬೋದು, ಅವ್ರಗಳದ್ದು ಅಪೀಲ್ನ ಗವರ್ನರ್ ಜನರಲ್ ಕೌನ್ಸಿಲ್ ಡಿಸೈಡ್ ಮಾಡುತ್ತೆ, ಆಯಿತಾ. ಅದು ನಾಟ್ ಡೈರೆಕ್ಟ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಲ್ಲ, ಗವರ್ನರ್ ಜನರಲ್ನ ಡಿಸೈಡ್ ಮಾಡ್ತಾರೆ. ಗವರ್ನರ್ ಜನರಲ್ದು ಕೌನ್ಸಿಲ್ ಇದೆಯಲ್ಲ ಅವ್ರು ಡಿಸೈಡ್ ಮಾಡ್ತಾರೆ. ಇದನ್ನು ನೋಡ್ಕೋಬೋದು ನೋಡಿ, ಇದು ಹ್ಯಾಂಡ್ ರಿಟನ್ ನೋಟ್ಸು, ಇದ್ರದ್ದು ನಿಮಗೆ PDF ಅಲ್ಲಿ ಎಲ್ಲ ಇದ್ರದ್ದು ಡೀಟೇಲ್ಸ್ ಸಿಗುತ್ತೆ ನಿಮಗೆ. ಹಾಗೆ ನೋಡೋಕೆ ಬಂದರೆ ಇವೆಲ್ಲದ್ರದ್ದು 1 ಮಿನಿಟ್ ಶಾರ್ಟ್ಸ್ ರೂಪದಲ್ಲಿ ನಮ್ಮ ಯೂಟ್ಯೂಬ್ ವೀಡಿಯೋದಲ್ಲಿ ನಿಮ್ಗೆ ನೋಡೋಕೆ ಸಿಗುತ್ತೆ. ಮೇಜರ್ ಇಂಪಾರ್ಟೆಂಟ್ ಆ್ಯಕ್ಟ್ಗಳದ್ದು ವೀಡಿಯೋಗಳನ್ನ ಮಾಡಿ ನಾವು ಒಂದು 4 ವೀಡಿಯೋಗಳನ್ನ ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ, ಅದನ್ನು ನೀವು ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಅಟ್ಲೀಸ್ಟ್ ಒಂಥರ ರಿವಿಷನ್ ಹೆಲ್ಪ್ ಮಾಡುತ್ತೆ, ಕೇಳೋದ್ರಿಂದ ತುಂಬ ಜಾಸ್ತಿ ದಿನ ಉಳಿಯೋ ಚಾನ್ಸಸ್ಗಳಿದ್ದಾವೆ. ಈಗ ನೆಕ್ಸ್ಟ್ ಅದೇ ನೋಡೋಕೆ ಬಂದರೆ ನೋಡಿ ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಅಂತ ಮಾಡ್ತು 1784. ಇದು ನೋಡಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಮತ್ತು ಬೋರ್ಡ್ ಆಫ್ ಕಂಟ್ರೋಲ್ ಅನ್ನೋದನ್ನ ಜಾರಿಗೆ ತಂತು, ಆಯಿತಾ. ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತಂದರೆ ಏನು, ಕಮರ್ಷಿಯಲ್ ಮ್ಯಾಟ್ರ್ಗಳಿಗೆ, ಕಮರ್ಷಿಯಲ್ ಅಫೇರ್ಸ್ಗಳನ್ನ ಇರುತ್ತಲ್ಲ ಅದನ್ನ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ನೋಡ್ತಾರೆ. ಬೋರ್ಡ್ ಆಫ್ ಕಂಟ್ರೋಲ್ ನೋಡಿ ಪೊಲಿಟಿಕಲ್ ಅಫೇರ್ಸ್ಗಳೇನಿರುತ್ತಲ್ಲ ಅದನ್ನ ಬೋರ್ಡ್ ಆಫ್ ಕಂಟ್ರೋಲ್ ಅಂತ ನೋಡ್ತಾರೆ. ಇದನ್ನ ನೀವು ಹೆಂಗೆ ಜ್ಞಾಪಕ ಇಟ್ಕೋಬೋದು ನೋಡಿ, ಒಂದು ಕಂಪನಿ ಅಂತಂದರೆ ಬೋರ್ಡ್ ಮೆಂಬರ್ಸ್ ಇರ್ತಾರೆ, ಡೈರೆಕ್ಟರ್ಸ್ ಇರ್ತಾರೆ, ಅವ್ರು ಏನು ಮಾಡ್ತಾರೆ, ಅವರು ಕಮರ್ಷಿಯಲ್ ಆಕ್ಟಿವಿಟಿಗಳನ್ನ ನೋಡುವಂಥವ್ರು. ಆ ಥರ ಜ್ಞಾಪಕ ಇಟ್ಕೋಬೋದು ನೀವು. ಜ್ಞಾಪಕ ಇಟ್ಕೊಳ್ಳೋಕೆ ಒಂದು ಬಗೆ ಹುಡ್ಕೊಳ್ಬೇಕಾಗುತ್ತೆ ಇದನ್ನ, ಸರಿ. ಇವೆರಡನ್ನ ಸೇರಿಸಿ ಒಂದು ಡ್ಯುಯಲ್ ಗೌರ್ಮೆಂಟ್ ಅಂತ ಕರೀತಾರೆ. ಅವ್ರು ಏನು ಮಾಡ್ತಾರೆ, ಸೂಪರ್ವೈಸ್ ಮಾಡ್ತಾರೆ, ಡೈರೆಕ್ಟ್ ಮಾಡ್ತಾರೆ ಸಿವಿಲ್ ಆ್ಯಂಡ್ ಮಿಲಿಟರಿ ಅಫೇರ್ಸ್ನ ಆ್ಯಂಡ್ ರೆವಿನ್ಯೂ ಅಫೇರ್ಸ್ನ ಕೂಡ. ಹಾಗೆ ನೋಡಿ ಇದೇ ಆ್ಯಕ್ಟ್ಗೆ ಇನ್ನೊಂದು ಅಮೆಂಡ್ಮೆಂಟ್ ಕೂಡ ಮಾಡ್ತಾರೆ. ಅದರಲ್ಲಿ ಹೊಸದಾಗಿ ಕಾರ್ನ್ವಾಲಿಸ್ ಅವ್ರನ್ನ ಗವರ್ನರ್ ಜನರಲ್ ಆಫ್ ಬೆಂಗಾಲ್ನಾಗಿ ಡಿಸೈಡ್ ಮಾಡ್ತಾರೆ. ಇನ್ನು ನೋಡಿ ಇವ್ರು ನೋಡಿ ಓವರ್ ರೈಡ್ ಕೌನ್ಸಿಲ್ ಪವರ್, ಸ್ಪೆಷಲ್ ಕನ್ಸೆಂಟ್ ಅಂತ ಕೇಳ್ತಾರೆ. ಅಂದರೆ ಕೌನ್ಸಿಲ್ ಪವರ್ನ ಓವರ್ ರೈಡ್ ಮಾಡೋಕ್ಕೆ, ಅಂದರೆ ಕೌನ್ಸಿಲ್ ಏನೇ ಡಿಸೈಡ್ ಮಾಡಿರೋದನ್ನ ಇವರು ತೆಗೆದಾಕಲಿಕ್ಕೆ ಇವ್ರಿಗೊಂದು ಸ್ಪೆಷಲ್ ಪವರ್ ಅಂತ ಕೊಡ್ತಾರೆ, ಸರಿನಾ. ಇವರೇ ಕಮಾಂಡರ್ ಇನ್ ಚೀಫ್ ಆಗಿ ಕೂಡ ಕೆಲಸ ಮಾಡ್ತಾರೆ. ಇನ್ನು ಹಾಗೆ ನೋಡೋಕೆ ಬಂದರೆ ನೋಡಿ ಚಾರ್ಟರ್ ಆ್ಯಕ್ಟ್ ಇದೆ 1793 ಇದೆ. ಇದರಲ್ಲಿ ಗವರ್ನರ್ ಜನರಲ್ಗೆ ಇನ್ನೂ ಜಾಸ್ತಿ ಪವರ್ ಸಿಗುತ್ತೆ ಮದ್ರಾಸ್ ಆ್ಯಂಡ್ ಬಾಂಬೆ ಮೇಲೆ, ಸರಿನಾ. ಮೊನೋಪಲಿನ ಇನ್ನೂ 20 ವರ್ಷ ಹೆಚ್ಚಾಗಿ ಮುಂದುವರಿಸ್ತಾರೆ. ಅಂದರೆ ಯಾವುದೇ ಥರ ಏನದು ಕಮರ್ಷಿಯಲ್ ಅಫೇರ್ಸ್ಗಳಿರ್ಬೋದು, ಅಂದರೆ ಬಿಸ್ನೆಸ್ ಅಂದರೆ ಏನು ಟ್ರೇಡ್ಸ್ಗಳಿರ್ಬೋದು, ಅವಕ್ಕೆ ಇನ್ನೂ ಒಂದು 20 ವರ್ಷ ಪರ್ಮಿಷನ್ ಸಿಗುತ್ತೆ, ಆಯಿತಾ. ಬೋರ್ಡ್ ಆಫ್ ಕಂಟ್ರೋಲ್ ಪೇಯ್ಡ್ ಔಟ್ ಆಫ್ ರೆವೆನ್ಯೂ, ಇಂಡಿಯನ್ ರೆವೆನ್ಯೂ. ಅಂದರೆ ಬೋರ್ಡ್ ಆಫ್ ಕಂಟ್ರೋಲ್ ಅಂತ ನಾವು ಆಲ್ರೆಡಿ ಹೇಳಿದ್ವಲ್ಲ, ಅವರಿಗೆ ಇಂಡಿಯನ್ ರೆವೆನ್ಯೂಯಿಂದ ಸ್ಯಾಲ್ರಿ ಕೊಡಲಾಗುತ್ತೆ, ಅದನ್ನು ನೋಡ್ಕೊಳ್ಳಿ ನೀವು. ಇನ್ನು ಚಾರ್ಟರ್ ಆ್ಯಕ್ಟ್ 1813 ಅಂತ ಬಂದರೆ ನೋಡಿ, ಇದು ಎಂಡೆಡ್ ಮೊನೋಪಲಿ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಅಂತ. ಈಸ್ಟ್ ಇಂಡಿಯಾ ಕಂಪನಿದು ಮೊನೋಪಲಿನ ಎಂಡ್ ಮಾಡುತ್ತೆ, ಯಾವುದನ್ನು ಹೊರತುಪಡಿಸಿ, ಅಂದರೆ ಕಂಪನೀಸ್ದು ಮೊನೋಪಲಿ ಇನ್ ಟ್ರೇಡ್ ವಿತ್ ಚೈನಾ, ಸರಿನಾ, ಮತ್ತು ಟ್ರೇಡ್ ವಿತ್ ಇಂಡಿಯಾ, ಎಕ್ಸೆಪ್ಟ್ ಟ್ರೇಡು ಮತ್ತು ಟ್ರೇಡ್ ವಿತ್ ಚೈನಾ ಬಿಟ್ಟು ಕಂಪ್ನಿದು ಮೊನೋಪಲಿನ ಎಂಡ್ ಮಾಡುತ್ತೆ. ನೀವು ನೋಡ್ಬೋದು ಇಲ್ಲಿ 20+ ಇಯರ್ಸ್ಗೆ ಕೊಟ್ಟಿರ್ತಾರೆ ಪರ್ಮಿಷನು, ಅದು 1813 ಆಗ್ತಿದ್ದಂಗೆ ಅದು ಎಂಡ್ ಆಗುತ್ತೆ, ಸರಿನಾ. ಅದೇ ಥರ ನೋಡೋಕೆ ಬಂದರೆ ನೋಡಿ ಚಾರ್ಟರ್ ಆ್ಯಕ್ಟ್ 1833 ಅಂತ ಕೇಳಿದ್ದಾರೆ ನೋಡಿ. ಇದು ಫೈನಲ್ ಸೆಂಟ್ರಲೈಸೇಷನ್ ಆಗುತ್ತೆ, ಅಂದರೆ ಇದು ಸೆಂಟ್ರಲೈಸ್ ಮಾಡುವಂಥ ಒಂದು ಆ್ಯಕ್ಟ್ ಆಗಿರುತ್ತೆ. ಗವರ್ನರ್ ಜನರಲ್ ಆಫ್ ಬೆಂಗಾಲ್ನ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ನೋಡಿ. ಅಂದರೆ ಸೆಂಟ್ರಲೈಸೇಷನ್ ಅಂದರೆ ನೀವು ಅರ್ಥ ಮಾಡ್ಕೋಬೇಕು, ಅಂದರೆ ಬೆಂಗಾಲ್ನೇ ಒಂದು ಸೆಂಟ್ರಲ್ ಪಾಯಿಂಟ್ ಮಾಡ್ತಾರೆ, ಅಲ್ಲಿ ಎಲ್ಲ ಥರದ ಪವರ್ನ ಇಡ್ತಾರೆ. ಅದು ಯಾರಾಗಿರ್ತಾರೆ, ಲಾರ್ಡ್ ವಿಲಿಯಂ ಬೆಂಟಿಕ್ ಆಗಿರ್ತಾರೆ ಫಸ್ಟು. ಆಮೇಲೆ ಡಿಪ್ರೈವ್ಡ್ ಗವರ್ನರ್ ಆಫ್ ಬಾಂಬೆ ಆ್ಯಂಡ್ ಮದ್ರಾಸ್ ಅಂತ ಹೇಳ್ತಾರೆ. ಅಂದರೆ ಇನ್ನೂ ಗವರ್ನರ್ಸ್ ಆಫ್ ಬಾಂಬೆ ಆ್ಯಂಡ್ ಮದ್ರಾಸ್ ಇದ್ದಾರಲ್ಲ ಅವ್ರನ್ನ ಇನ್ನೂ ಡಿಪ್ರೈವ್ ಮಾಡ್ತಾರೆ, ಅವ್ರ ಪವರ್ನ ಇನ್ನೂ ಕಡಿಮೆ ಮಾಡಲಾಗುತ್ತೆ, ಸರಿನಾ. ಇದನ್ನು ಇನ್ನು ಮುಂದೆ ಬರುವಂಥದ್ದು ಮತ್ತು ಇದನ್ನು ಆ್ಯಕ್ಟ್ ಅಂತ ಕರೀತಾರೆ. ಮುಂಚೆಗಳನ್ನೆಲ್ಲದನ್ನು ರೆಗ್ಯುಲೇಷನ್ಸ್ ಅಂತ ಕರೀತಾರೆ, ಸರಿನಾ. ನೋಡಿ ಎಂಡೆಡ್ EIC ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ಆಸ್ ಕಮರ್ಷಿಯಲ್ ಆ್ಯಂಡ್ ಬಿಕಮ್ ಅಡ್ಮಿನಿಸ್ಟ್ರೇಟಿವ್ ಪ್ಯೂರ್ಲಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇನ್ನು ಮುಂದಕ್ಕೆ ಈಸ್ಟ್ ಇಂಡಿಯಾ ಕಂಪನಿ ಇದೆಯಲ್ಲ ಅದು ಕಮರ್ಷಿಯಲ್ ಬಾಡಿಯಾಗಿ ಎಂಡ್ ಆಗುತ್ತೆ. ಅದ್ರದ್ದು ಮುಂದಿನ ಕೆಲಸ ಏನು, ಬರೀ ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ಳೋದು ಅದ್ರ ಮುಂದಿನ ಕೆಲಸ ಆಗಿರುತ್ತೆ. ಆಮೇಲೆ ರಿಸ್ಟ್ರಿಕ್ಟ್ ಮಾಡ್ತಾರೆ ಇಮಿಗ್ರೇಷನ್ ಆಫ್ ಯುರೋಪ್ನ. ಆಮೇಲೆ ಇಂಡಿಯನ್ ಲಾಸ್ ಆರ್ ಕೋಡಿಫೈಡ್ ಆ್ಯಂಡ್ ಕನ್ಸಾಲಿಡೇಟೆಡ್. ಇಂಡಿಯನ್ ಲಾಸ್ಗಳಿರ್ತಾವಲ್ಲ, ಯಾವುದಿದು ಹಿಂದೂ ಲಾಸ್ ಇರ್ಬೋದು, ಮುಸ್ಲಿಂ ಲಾಸ್ ಇರ್ಬೋದು, ಅವನ್ನೆಲ್ಲ ಕೋಡಿಫೈ ಮಾಡ್ತಾರೆ, ಕನ್ಸಾಲಿಡೇಟ್ ಮಾಡ್ತಾರೆ. ಆಮೇಲೆ ಸ್ಲೇವರಿನ ಅಬಾಲಿಷ್ ಮಾಡ್ತಾರೆ ನೋಡಿ, ಒಂದೊಳ್ಳೆ ಕೆಲಸ ಆಗಿದೆ ಇಲ್ಲಿ, ಸ್ಲೇವರಿನ ಅಬಾಲಿಷ್ ಮಾಡ್ತಾರೆ. ಹಾಗೆ ಮುಂದೆ ಬಂದರೆ ಹೌದು ಇದು ಸ್ವಲ್ಪ ಫ್ಯಾಕ್ಚುಯಲ್ ಇದೆ, ನಿಮಗೆ ಸ್ವಲ್ಪ ಇದನ್ನು ನೀವು ಬಯಾಟ್ ಮಾಡಬೇಕಾಗುತ್ತೆ. ಇದರಲ್ಲಿ ನಿಮಗೆ ಕಾನ್ಸೆಪ್ಟ್ ಅಂತ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಇದೆಲ್ಲ ನೀವು ಹಾಗೆ ಓದಬೇಕಾಗುತ್ತೆ, ಎಷ್ಟು ನೆನ್ಪಿಟ್ಕೊಳ್ಳೋಕ್ಕಾಗುತ್ತೆ ಅದ್ರ ಕಡೆ ಜಾಸ್ತಿ ಓದ್ಕೊಡ್ಬೇಕಾಗುತ್ತೆ. ನೋಡಿ ಚಾರ್ಟರ್ ಆ್ಯಕ್ಟ್ ಇರ್ಬೋದು 1853, ಇಲ್ಲಿ ನೋಡಿ ಸಪ್ರೇಟ್ ಮಾಡ್ತಾರೆ ಲೆಜಿಸ್ಲೇಚರ್ ಮತ್ತು ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ನ. ಈಗ ನಮ್ಮ ಆರ್ಟಿಕಲಲ್ಲೇ ನೋಡ್ಬೋದು, ನಮ್ಮ DPSB ಇಲ್ಲಿ ನೋಡಿದ್ರೆ ನೀವು ಆರ್ಟಿಕಲ್ 50 ಅಂತ ಇದೆ, ಸರಿನಾ. ಅದೇನು ಮಾಡುತ್ತೆ, ಸಪ್ರೇಟ್ ಮಾಡುತ್ತೆ ಏನ್ನ, ಲೆಜಿಸ್ಲೇಚರ್ನ ಮತ್ತು ಎಕ್ಸಿಕ್ಯೂಟಿವ್ನ, ಅಂದರೆ ಕಾರ್ಯಾಂಗ ಮತ್ತು ಶಾಸಕಾಂಗನ ಸಪ್ರೇಟ್ ಮಾಡುತ್ತೆ. ಆರ್ಟಿಕಲ್ 50 ಸಪ್ರೇಟ್ ಮಾಡಿ ಅಂತ ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ. ಒಂದು ವೆಲ್ಫೇರ್ ಸ್ಟೇಟ್ ಆಗಬೇಕು ಅಂತಂದರೆ ಇದು ಒಂದು ಇದಾಗಿರಬೇಕು, ರೂಲ್ ಆಗಿರಬೇಕು ಅನ್ನೋದು. ಅದು ಎಲ್ಲಿಂದ ಪವರ್ ಡಿರೈವ್ ಮಾಡಿದೆ ನೋಡಿ, ನಾನು ಆಲ್ರೆಡಿ ಹೇಳ್ದಂಗೆ ನಮ್ಮ ಈಗಿನ ಕಾನ್ಸ್ಟಿಟ್ಯೂಷನು ಇವೆಲ್ಲದನ್ನ ಆಧಾರವಾಗಿಟ್ಕೊಂಡು ಮಾಡಲಾಗಿದೆ, ಸರಿನಾ. ಅದನ್ನು ನೀವು ನೋಡ್ಕೋಬೇಕಾಗುತ್ತೆ. ಸುಮ್ಮನೆ ಒಂದು ದಿನದಲ್ಲಿ ಬಂದುಬಿಟ್ಟಿಲ್ಲ ಇಂಡಿಯನ್ ಕಾನ್ಸ್ಟಿಟ್ಯೂಷನು, ಅದು ತುಂಬ ವರ್ಷಗಳಲ್ಲಿ ಮಾಡ್ಕೊಂಡು ಬಂದಿರೋ ರೂಲ್ಸ್ಗಳನ್ನ, ಎಸ್ಟಾಬ್ಲಿಷ್ ಆಗಿರುವಂಥ ರೂಲ್ಸ್ಗಳನ್ನೆಲ್ಲ ಉಪಯೋಗಿಸ್ಕೊಂಡು ಅದಕ್ಕೆ ಏನು ಮಾಡಬಹುದು, ಇನ್ನು ಎಷ್ಟು ಚೆನ್ನಾಗಿ ಮಾಡ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೊಂಡು ಆಗಿರುವಂಥದ್ದೇ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಹಾಗೆ ನೋಡೋಕೆ ಬಂದರೆ ನೋಡಿ, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಲ್ರೆಡಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಆಗುತ್ತೆ, ಫಸ್ಟ್ ಇಂಡಿಪೆಂಡೆನ್ಸ್ ಏನಂತಲ್ಲ ವಾರ್ ಆಫ್ ಇಂಡಿಪೆಂಡೆನ್ಸ್ ಆಗುತ್ತೆ. ಅದಾದಮೇಲೆ ಒಂದು ಆ್ಯಕ್ಟ್ ಪಾಸ್ ಮಾಡ್ತಾರೆ, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಅಂತಲೇ ಕರೀತಾರೆ ಅದನ್ನು ನೋಡಿ. ಇದನ್ನು ಆ್ಯಕ್ಟ್ ಆಫ್ ಗುಡ್ ಗೌರ್ಮೆಂಟ್ ಅಂತಲೂ ಕೂಡ ಕರೀತಾರೆ. ರೂಲ್ ಆಫ್ ಕಂಪನಿ ಬಂದು ರೂಲ್ ಆಫ್ ಕ್ರೌನ್ ಆಗುತ್ತೆ, ಅಂದರೆ ವೈಸ್ರಾಯ್ ಅಂದರೆ ರಾಣಿ ಇರ್ತಾರೆ, ಇಂಗ್ಲೆಂಡ್ನ ರಾಣಿ ಹೆಸರಲ್ಲಿ ನಮ್ಮ ದೇಶದಲ್ಲಿ ರೂಲ್ ಮಾಡ್ತಾರೆ, ಸರಿನಾ. ಗವರ್ನರ್ ಜನರಲ್ ಆಫ್ ಇಂಡಿಯಾ ಬಂದು
ವೈಸ್ ರಾಯ್ ಆಫ್ ಇಂಡಿಯಾ ಆಗ್ತಾರೆ. ಅಂದರೆ ಪೊಸಿಷನ್ದು ಹೆಸರು ಚೇಂಜ್ ಆಗುತ್ತೆ. ಸರಿನಾ? ಅಬಾಲಿಸ್ಟ್ ಡ್ಯುಯಲ್ ಗೌರ್ಮೆಂಟ್, ಅಂದರೆ ಬೋರ್ಡ್ ಆಫ್ ಕಂಟ್ರೋಲ್ ಇತ್ತು, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದ್ರಲ್ಲ, ಆ ಡ್ಯುಯಲ್ ಗೌರ್ಮೆಂಟ್ ಸಿಸ್ಟಮ್ನ ಅಬಾಲಿಷ್ ಮಾಡ್ತಾರೆ. ಆಮೇಲೆ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂತಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋದೊಂದು ಕಾನೂನು ಇರುತ್ತೆ, ಅದನ್ನು ಎಂಡ್ ಮಾಡ್ತಾರೆ. ಸರಿನಾ? ಅದರಿಂದನೇ ಸ್ವತಂತ್ರ ಸಂಗ್ರಾಮಕ್ಕೆ ಅದು ಒಂದು ಕಾರಣ ಆಗಿತ್ತು, ಅದನ್ನು ಎಂಡ್ ಮಾಡ್ತಾರೆ. ಸರಿನಾ? ಆಮೇಲೆ ಸೆಕ್ರೆಟರಿ ಆಫ್ ಸ್ಟೇಟ್ ಬಂದು ಮೆಂಬರ್ ಆಫ್ ಬ್ರಿಟಿಷ್ ಪಾರ್ಲಿಮೆಂಟ್, ಅಂದರೆ ಕ್ಯಾಬಿನೆಟ್ ಆಗಿರ್ತಾರೆ. ಅಂದರೆ ಒಬ್ಬ ಕ್ಯಾಬಿನೆಟ್ನ ಮೆಂಬರ್ನ ಸೆಕ್ರೆಟರಿ ಆಫ್ ಸ್ಟೇಟ್ ಅಂತ ಅಪಾಯಿಂಟ್ ಮಾಡ್ತಾರೆ. ಸರಿನಾ? ಅವ್ರಿಗೆ 15 ಮೆಂಬರ್ ಕೌನ್ಸಿಲ್ನ ಕೊಡ್ತಾರೆ. ಆಯಿತಾ? ಅವರು ಅವ್ರನ್ನ ಸ್ಯೂ ಮಾಡ್ಬೋದು ಇಂಡಿಯಾ ಮತ್ತು ಇಂಗ್ಲೆಂಡಲ್ಲಿ ಕೂಡ ಅಂತಲೂ ಗೊತ್ತಾಗುತ್ತೆ ನಮಗೆ. ಆಮೇಲೆ ಇವರು ರೆಸ್ಪಾನ್ಸಿಬಲ್ ಫಾರ್ ಬ್ರಿಟಿಷ್ ಪಾರ್ಲಿಮೆಂಟ್, ಅಂದರೆ ಬ್ರಿಟಿಷ್ನ ಸಂಸತ್ತಿಗೆ ಇವರು ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಏನೇ ಇದ್ರೂ ಇವರು ಅಲ್ಲಿಗೆ ರಿಪೋರ್ಟ್ ಮಾಡಬೇಕಾಗುತ್ತೆ. ಸರಿನಾ? ಇನ್ನು ನೋಡಿ, ಆ ಥರ ನೋಡೋಕೆ ಬಂದರೆ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಇದೆ, 1861 ಇದೆ. ಡಿಸೆಂಟ್ರಲೈಸೇಷನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಅವ್ರಿಗೆ ಗೊತ್ತಾಗುತ್ತೆ ದಿನೇ ದಿನೇ ಸೆಂಟ್ರಲೈಸೇಷನ್ ಇಷ್ಟೊಂದು ದೊಡ್ಡ ಭಾರತನ ನಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಒಂದೇ ಜಾಗದಲ್ಲಿ ಪವರ್ನ ಹಿಡಿದಿಟ್ಕೊಂಡು ಅಂತ. ಹಾಗಾಗಿ ಏನು ಮಾಡ್ತಾರೆ, ಪವರ್ನ ಹಂಚಿಕೆ ಮಾಡಲಾಗುತ್ತೆ. ಅಂದರೆ ಇನ್ನೊಂದು ಸ್ವಲ್ಪ ಪವರ್ ಕೊಡ್ತಾರೆ ಅವ್ರಿಗೆ, ಬಾಂಬೆಗಾಗಲಿ ಆಯಿತಾ ಮದ್ರಾಸ್ಗಾಗಲಿ ಇನ್ನೊಂದು ಸ್ವಲ್ಪ ಪವರ್ನ ಕೊಡಲಾಗುತ್ತೆ ಅವ್ರಿಗೆ. ಯಾಕೆ? ಸ್ವಲ್ಪ ಅವ್ರದ್ದು ಬರ್ಡನ್ ಕಡಿಮೆ ಆಗಿ, ಕೋಲ್ಕತ್ತಾ ಮೇಲೇ ಎಲ್ಲ ಥರ ಬರ್ಡನ್, ಒಂದೇ ಚೇರ್ ಮೇಲೆ ಎಲ್ಲ ಬರ್ಡನ್ ಇದ್ದಾಗ ಅದು ಡೆಫಿನೆಟ್ ಆಗಿ ಅದು ಇಂಬ್ಯಾಲೆನ್ಸ್ ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ಏನು ಮಾಡ್ತಾರೆ, ಡಿಸೆಂಟ್ರಲೈಸೇಷನ್ ಅಂತ ಸ್ಟಾರ್ಟ್ ಆಗುತ್ತೆ. ಆಗ ಇನ್ನು ಮುಂಚೆ ಎಲ್ಲ ಕಿತ್ಕೊಂಡಿದ್ರಲ್ಲ ಆ ಪವರ್ಗಳನ್ನ ಬಾಂಬೆಯಿಂದ ಮದ್ರಾಸಿಂದ, ಅದನ್ನು ಮತ್ತೆ ಅವ್ರಿಗೆ ವಾಪಸ್ ಕೊಡ್ತಾರೆ. ಹಾಗೆ ನೋಡೋಕೆ ಬಂದರೆ ನೋಡಿ, ವೈಸ್ ರಾಯ್ ಇರ್ತಾರಲ್ಲ, ಅವರು ನಾಮಿನೇಟ್ ಮಾಡ್ತಾರೆ ಅವ್ರ ಕೌನ್ಸಿಲ್ಗೆ ಯಾರನ್ನ, ನಾನ್ ಅಫಿಷಿಯಲ್ ಮೆಂಬರ್ಗಳನ್ನ. ಯಾರವರು? ರಾಜ ಆಫ್ ಬನಾರಸ್ ಆಗಿರ್ಬೋದು, ಪಟಿಯಾಲ ರಾಜ ಆಗಿರ್ಬೋದು, ಸರ್ ದಿನಕರ್ ರಾವ್ ಆಗಿರ್ಬೋದು. ಏನಕ್ಕೆ ಮಾಡ್ತಾರೆ? ಅವರು ಪ್ಲೀಸ್ ಮಾಡಬೇಕಾಗಿರುತ್ತೆ. ಅವ್ರಿಗೆ ದಿನೇ ದಿನೇ ಗೊತ್ತಾಗ್ತಾ ಇರುತ್ತೆ, ಈ ದೇಶದಲ್ಲಿ ನಮ್ಮ ದೇಶದಲ್ಲಿ ನಮಗೆ ಜನಗಳದ್ದು ಕೆಲವೊಂದಷ್ಟು ರಾಜರುಗಳದ್ದು ಸಪೋರ್ಟ್ ಇಲ್ಲದೆ ಇಲ್ಲಿ ಸ್ವಲ್ಪ ಮುಂದೆ ಹೋಗೋದು ತುಂಬ ಕಷ್ಟ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಹಾಗಾಗಿ ಅವರು ಒಂದಷ್ಟು ಸಣ್ಣ ಪುಟ್ಟ ಪ್ಲೀಸ್ ಮಾಡುವಂಥ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಸರಿನಾ? ನೋಡಿ, ವೈಸ್ ರಾಯ್ ಇದಾರಲ್ಲ, ಅವರು ಆರ್ಡಿನೆನ್ಸ್ನ ಇಶ್ಯೂ ಮಾಡ್ಬೋದಾಗಿರುತ್ತೆ ಎಮರ್ಜೆನ್ಸಿಲಿ. ಈಗ ಇದನ್ನೇ ನಮ್ಮ ಪ್ರೆಸಿಡೆಂಟ್ ಮಾಡ್ತಾರೆ. ಆಯಿತಾ? ನಮ್ಮ ಗವರ್ನರ್ ಕೂಡ ಮಾಡ್ತಾರೆ. ನಾನು ಆಲ್ರೆಡಿ ಹೇಳ್ದಂಗೆ ನೋಡಿ, ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಎಷ್ಟೊಂದು ವಿಚಾರಗಳನ್ನ ನಾವು ಈ ಆ್ಯಕ್ಟ್ಗಳಿಂದ ತಿಳ್ಕೊಳ್ಳೋಕೆ ಗೊತ್ತಾಗುತ್ತೆ. ಈ ಆ್ಯಕ್ಟ್ಗಳಿಂದ ಬಂದಿರುವಂಥ ವಿಚಾರಗಳು ಇದ್ದಾವೆ ನಮ್ಮ ಕಾನ್ಸ್ಟಿಟ್ಯೂಷನ್ ಒಳಗಡೆ. ಇನ್ನು ಆಗ ನೋಡೋಕೆ ನೋಡಿ, ಸ್ಟ್ಯಾಚ್ಯೂಟರಿ ಪೋರ್ಟ್ಫೋಲಿಯೋ ಸಿಸ್ಟಮು ಬೈ ಲಾರ್ಡ್ ಕ್ಯಾನಿಂಗ್, ಇದು ತುಂಬ ಇಂಪಾರ್ಟೆಂಟ್ ವಿಚಾರ ಆಗುತ್ತೆ. ಇದೊಂದು ಫ್ಯಾಕ್ಟ್ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಸರಿನಾ? ಫಸ್ಟ್ ಪೋರ್ಟ್ಫೋಲಿಯೋ ಸಿಸ್ಟಮ್ನ ಯಾರು ತಂದರು ಅಂತ ಕೇಳ್ತಾರೆ ನೋಡಿ, ಲಾರ್ಡ್ ಕ್ಯಾನಿಂಗ್ ಅಂತ ನೀವು ಹೇಳ್ಬೋದು. ಸರಿನಾ? ಅದಾದಮೇಲೆ ನೀವು ನೋಡಿ, ಮಾರ್ಲಿಮೆಂಟು ಅದೊಂದು ರಿಫಾರ್ಮ್ಸ್ಗಳಿದ್ದಾವೆ, ಅದು ನೀವು ನೋಡ್ಕೋಬೋದು. 1909 ಬಂದಿರೋದು ಇದು. ಸರಿ, ಇವ್ರು ಏನು ಮಾಡ್ತಾರೆ ನೋಡಿ, ಅಲ್ಲಿಂದ ಅಲ್ಲಿವರೆಗೂ ಆಯಿತು. ಇನ್ನು ಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ಇನ್ನು ದೇಶನ ಒಡೆದು ಇನ್ನು ವಿಭಜನೆ ಮಾಡಿ ದೇಶನ ಆಳಕ್ಕೆ ಟ್ರೈ ಮಾಡ್ತಾರೆ. ಅಂದರೆ ಅವ್ರಿಗೆ ನಮ್ಮ ಇಂಡಿಯನ್ಸ್ಗಳಾಗಲಿ, ನಮ್ಮ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ಗಳಾಗಲಿ, ಅಂದರೆ ಸ್ವತಂತ್ರ ಚಳುವಳಿನ ಬೇರೆ ದಿಕ್ಕಕ್ಕೆ ತಿರುಗಿಸ್ಬೇಕಾಗಿರುತ್ತೆ ಅವ್ರಿಗೆ. ಸರಿನಾ? ಅವರು ಇಂಥ ವಿಚಾರಗಳ ಬಗ್ಗೆ ಜಾಸ್ತಿ ಒತ್ತು ಕೊಡ್ತಾರೆ. ಅಂದರೆ ದೇಶ ಒಡೆಯೋ ಕಡೆ ಅವ್ರ ಗಮನ ಜಾಸ್ತಿ ಇರುತ್ತೆ. ಇದು ನೀವು ನೋಡ್ಕೋಬೋದು ನೋಡಿ. ಸಪ್ರೇಟ್ ಮುಸ್ಲಿಂ ಎಲೆಕ್ಟರೇಟ್ ಅಂತಂದರೆ ಒಬ್ಬ ಮುಸ್ಲಿಮ್ನ ಚೂಸ್ ಮಾಡೋ ಅಧಿಕಾರ ಇರೋದು ಮುಸ್ಲಿಂ ಎಲೆಕ್ಟರೇಟ್ಗೆ ಮಾತ್ರ. ಅಂತಂದರೆ ಮುಸ್ಲಿಂ ವೋಟರ್ಸ್ ಮಾತ್ರ ಒಬ್ಬ ಮುಸ್ಲಿಂ ನಾಯಕನ ಗೆಲ್ಲಿಸ್ಬೋದಾದಂಥ ಕೆಲಸ ಮಾಡೋಕ್ಕೆ ಅವಕಾಶ ಕೊಡೋದಿದು. ಸರಿನಾ? ನೋಡಿ, ಆಮೇಲೆ ನೋಡಿ, ಇಂಡಿಯನ್ಸ್ ಇಂಟು ಗೌರ್ಮೆಂಟ್ ಅಂತ ಆಗ್ತಾರೆ. ಅಂದರೆ ಇಂಡಿಯನ್ಸ್ನ ಗೌರ್ಮೆಂಟ್ ಒಳಗಡೆ ಇನ್ಕ್ಲೂಡ್ ಮಾಡ್ಕೋತಾರೆ. ಇನ್ನು ವೈಸ್ ರಾಯ್ ಕೌನ್ಸಿಲ್ ಒಳಗಡೆ ಇಂಡಿಯನ್ಸ್ನ ಇನ್ಕ್ಲೂಡ್ ಮಾಡ್ಕೋತಾರೆ. ಅದರಲ್ಲಿ ಫಸ್ಟ್ ಯಾರಾಗಿದ್ರು? ಸತ್ಯೇಂದ್ರ ಸಿನ್ಹಾ. ನೋಡಿ, ಇದೊಂದು ಇಂಪಾರ್ಟೆಂಟ್, ನಮಗೆ ಕ್ವಶನ್ ಆಗುವಂಥ ಚಾನ್ಸಸ್ ಇದೆ, ಪ್ರಾಬಬಿಲಿಟಿ ಇದೆ. ಸತ್ಯೇಂದ್ರ ಸಿನ್ಹಾ ಯಾರು ಅಂತ ನಿಮ್ಗೆ ಕೇಳ್ಬೋದು. ನೀವು ಹೇಳ್ಬೋದು ಅವಾಗ ಅವರು ನಮ್ಮ ವೈಸ್ ರಾಯ್ ಕೌನ್ಸಿಲ್ದು ಫಸ್ಟ್ ಮೆಂಬರ್ ಆಗಿದ್ರು, ಫಸ್ಟ್ ಇಂಡಿಯನ್ ಮೆಂಬರ್ ಆಗಿದ್ರು ಅಂತ ನೀವು ಹೇಳ್ಬೋದು. ಆಯಿತಾ? ಆಮೇಲೆ ಇಂಟ್ರೊಡ್ಯೂಸ್ಡ್ ಎಲೆಕ್ಷನ್ ಟು ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಎಲೆಕ್ಷನ್ನ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಹಾಗೆ ನಾವು ನೋಡೋಕೆ ಬಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919 ನೋಡ್ಕೋಬೋದು ನೀವು. ನೋಡಿ, ನಮ್ಮ ಮೊಂಟ್ಯಾಗೋ ಚೇಮ್ಸ್ಫೋರ್ಡ್ ರಿಫಾರ್ಮ್ಸ್ ಅಂತ ಕರೀತಾರೆ. ಇದು ಮುಂಚೆ ಇದ್ದಿದ್ದು ಮಿಂಟೋ ರಿಫಾರ್ಮ್ಸ್ ಅಂತ ನೋಡ್ಬೋದು ನೀವು. ಇದು ಮೊಂಟ್ಯಾಗೋ ಚೇಮ್ಸ್ಫೋರ್ಡ್ ರಿಫಾರ್ಮ್ ಅಂತ ನೋಡ್ಬೋದು. ನೋಡಿ, ಇದು ಒಂದು ಆಫೀಸ್ ಆಫ್ ಹೈ ಕಮಿಷನರ್ನ ಲಂಡನ್ನ ಹುಟ್ಟಾಕುತ್ತೆ. ಸರಿನಾ? ಬೈ ಕಮೆಲರ್ ಲೆಜಿಸ್ಲೇಚರ್ನ ತೊಗೊಬರುತ್ತೆ ಫಸ್ಟ್ ಟೈಮು ಸೆಂಟರಲ್ಲಿ. ಸರಿನಾ? ಅಂದರೆ ಎರಡು ಬಗೆಯಾದಂಥ ವಿಧಾನ ಪರಿಷತ್ತು, ವಿಧಾನಸಭೆ ಥರ, ಲೋಕಸಭಾ ಪಾರ್ಲಿಮೆಂಟ್ ಥರ ಇದು ಬೈ ಕ್ಯಾಮರಲ್ ಲೆಜಿಸ್ಲೇಷನ್ನ ತೊಗೊಬರುತ್ತೆ. ಆಮೇಲೆ ಕಮ್ಯುನಲ್ ರೆಪ್ರೆಸೆಂಟೇಷನ್ ಆಲ್ರೆಡಿ ಮುಸ್ಲಿಮ್ ಕೊಟ್ಟಿದ್ರಲ್ಲ ದೇಶ ಹೊಡೆಯೋಕ್ಕೆ ಅಂತ, ಅದನ್ನು ಸಿಖ್ಗೆ, ಕ್ರಿಶ್ಚಿಯನ್ಸ್ಗೆ, ಆಂಗ್ಲೋ ಇಂಡಿಯನ್ಸ್ಗೆ ಇನ್ನೂ ಎಕ್ಸ್ಟೆಂಡ್ ಮಾಡ್ತಾರೆ. ಸರಿನಾ? ನೋಡಿ, ಸೆಕ್ರೆಟರಿ ಆಫ್ ಸ್ಟೇಟ್ ಫ್ರಮ್ ಬ್ರಿಟಿಷ್ ರೆವೆನ್ಯೂ ಅಂತೆ. ಸೆಕ್ರೆಟರಿ ಆಫ್ ಸ್ಟೇಟ್ ಇರ್ತಾರಲ್ಲ, ಅವ್ರಿಗೆ ಸಂಬಳನ ಬ್ರಿಟಿಷ್ ರೆವೆನ್ಯೂದಿಂದ ಕೊಡ್ತಾರೆ. ಸರಿನಾ? ನಿಮ್ಗೆ ಆಲ್ರೆಡಿ ನಾನು ನೋಡಿದೆ ಸೆಕ್ರೆಟರಿ ಆಫ್ ಸ್ಟೇಟ್ ಯಾರು? ಅವರು ಬ್ರಿಟಿಷ್ ಕ್ಯಾಬಿನೆಟ್ನ ಒಬ್ಬ ಮೆಂಬರ್. ಅವ್ರಿಗೆ ಬ್ರಿಟಿಷ್ ಇಂಡಿಯನ್ ರೆವೆನ್ಯೂಯಿಂದ ಪೇಮೆಂಟ್ ಆಗ್ತಾ ಇರುತ್ತೆ. ಅದನ್ನು ಏನು ಮಾಡ್ತಾರೆ, ಅದರದ್ದು ಒಂದಷ್ಟು ಪ್ರೊಟೆಸ್ಟ್ಗಳು ನಡೆಯುತ್ತೆ, ಅದರದ್ದು ವಿರೋಧಗಳು ನಡೆಯುತ್ತೆ. ನಡೆಯೋದಕ್ಕಿಂತ ವಿರೋಧಗಳು ಜಾಸ್ತಿ ನಡೆಯುತ್ತೆ. ಆಯಿತಾ? ಅದನ್ನು ಏನು ಮಾಡ್ತಾರೆ, ಅವರು ಚೇಂಜ್ ಮಾಡ್ತಾರೆ. ಆಯ್ತಪ್ಪ, ಇನ್ಮೇಲೆ ನಾವು ಇದನ್ನು ಅಂದರೆ ನಮ್ಮ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟು ಎಷ್ಟು ಚೇಂಜಸ್ಗಳನ್ನ ತೊಗೊಬಂತು ಅಂತ ನೀವು ನೋಡ್ಕೊಳ್ಳಿ. ಸಣ್ಣ ಪುಟ್ಟದ್ದೇ ಆಗಿರ್ಬೋದು, ಒಂದೊಂದಾಗೆ ಆಗಿರ್ಬೋದು, ಯಾವುದು ನಮಗೆ ಅಷ್ಟು ಈಸಿಯಾಗಿ ಸಿಕ್ಕಿಲ್ಲ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸರಿನಾ? ಡಯಾರ್ಕಿ ಇನ್ ಪ್ರಾವಿನ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಟ್ರಾನ್ಸ್ಫರ್ ಸಬ್ಜೆಕ್ಟ್ಗಳಂತ ಇರ್ತವೆ, ರಿಸರ್ವ್ ಸಬ್ಜೆಕ್ಟ್ಗಳಂತ ಇರ್ತವೆ. ಅಂದರೆ ನೋಡಿ, ಗವರ್ನರ್ ಪ್ಲಸ್ ಮಿನಿಸ್ಟರ್ ರೆಸ್ಪಾನ್ಸಿಬಿಲಿಟಿ ಅಂತ ಇರುತ್ತೆ. ಯಾವುದಕ್ಕೆ? ಟ್ರಾನ್ಸ್ಫರ್ ಸಬ್ಜೆಕ್ಟ್ಗಳಿಗೆ. ರಿಸರ್ವ್ಗಳಿಗೆ ನೋಡಿ, ಗವರ್ನರ್ ವಿತ್ ಎಕ್ಸಿಕ್ಯೂಟಿವ್, ಅಂದರೆ ಡಿವೈಡ್ ಮಾಡ್ತಾರೆ ಒಂದಷ್ಟು ಇಂಪಾರ್ಟೆಂಟ್ ಮತ್ತು ನಾನ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ಗಳನ್ನ. ಅದನ್ನು ಟ್ರಾನ್ಸ್ಫರ್ಡ್ ಅಂತ ಸಪ್ರೇಟ್ ಮಾಡ್ತಾರೆ, ರಿಸರ್ವ್ಡ್ ಅಂತ ಸಪ್ರೇಟ್ ಮಾಡ್ತಾರೆ. ಅದಕ್ಕೆ ಅಂತಲೇ ಒಂದಷ್ಟು ಮೆಂಬರ್ಸ್ನ ನೇಮಕ ಮಾಡ್ತಾರೆ. ಗವರ್ನರ್ ಪ್ಲಸ್ ಮಿನಿಸ್ಟರ್ ಇರ್ತಾರಲ್ಲ, ಅವರು ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ಗಳನ್ನ ನೋಡ್ಕೋತಾರೆ.
ರಿಸರ್ವ್ಡ್ ಸಬ್ಜೆಕ್ಟ್ಗಳನ್ನ ಗವರ್ನರು ಮತ್ತು ಎಕ್ಸಿಕ್ಯೂಟಿವ್ಗಳು ನೋಡ್ಕೋತಾರೆ, ಸರಿನಾ. ಅದಾದಮೇಲೆ ಡಿವಲ್ಯೂಷನ್ ಅಂತ ಹೇಳ್ತಾರೆ. ಡಿವಲ್ಯೂಷನ್ ಬಂದು ಲೆಜಿಸ್ಲೇಟಿವ್ ಟು ಪ್ರಾವಿನ್ಸ್, ಆಯಿತಾ, ವಿತ್ ಸೆಂಟ್ರಲ್ ಆ್ಯಂಡ್ ಪ್ರಾವಿನ್ಷಿಯಲ್ ಸಬ್ಜೆಕ್ಟ್ಸ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೋಡೋಕೆ ಬಂದರೆ ನೋಡಿ 1935 ಆ್ಯಕ್ಟ್ ನೋಡ್ಬೋದು, ಗೌರ್ಮೆಂಟ್ ಆಫ್ ಇಂಡಿಯಾ 1935. ಇದು ತುಂಬ ಇಂಪಾರ್ಟೆಂಟ್ ಆ್ಯಕ್ಟ್ ಆಗಿರುತ್ತೆ, ಸರಿನಾ. ಇದು ನೋಡಿ ಪ್ರೊವೈಡೆಡ್ ಫಾರ್ ಆಲ್ ಇಂಡಿಯಾ ಫೆಡರೇಷನ್ ಅಂತ ಹೇಳ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಪ್ರಿನ್ಸ್ಲಿ ಸ್ಟೇಟು. ಅಂದರೆ ಆಲ್ ಇಂಡಿಯಾ ಫೆಡರೇಷನ್ಗೆ ಇದು ಪ್ರಯತ್ನ ಮಾಡುತ್ತೆ, ಪ್ರೊವೈಡ್ ಮಾಡುತ್ತೆ, ಸರಿನಾ. ಬಟ್ ಅದು ಆಗಲ್ಲ, ಬಟ್ ಪ್ರೊವೈಡ್ ಮಾಡುತ್ತೆ. ಹಾಗೆ ನೋಡಿದ್ರೆ ರೆಸಿಡ್ಯೂರಿ ಪವರ್ಸ್ ಟು ವೈಸ್ರಾಯ್, ಆಯಿತಾ. ವೈಸ್ರಾಯ್ಗೆ ಬಂದು ರೆಸಿಡ್ಯೂರಿ ಪವರ್ಸ್ ಕೊಡುತ್ತೆ, ಸರಿನಾ. ಅಬಾಲಿಸ್ಟ್ ಡಯಾರ್ಕಿ ಆಗಿತ್ತಲ್ಲ ಆಲ್ರೆಡಿ, ಅದನ್ನು ಅಬಾಲಿಷ್ ಮಾಡುತ್ತೆ. ಆಮೇಲೆ ಪ್ರಾವಿನ್ಸಲ್ಲಿ ಅಟಾನಮಿ ತೊಗೊಬರುತ್ತೆ, ಸರಿನಾ. ಕಮ್ಯುನಲ್ ರೆಪ್ರೆಸೆಂಟೇಷನ್ ಇದೆಯಲ್ಲ, ಅಂದರೆ ಆಲ್ರೆಡಿ ದೇಶ ಒಡೆಯೋದ್ರ ಬಗ್ಗೆ ನಾವು ಮಾತಾಡ್ತೀವಿ, ಅದನ್ನು ಎಸ್ ಸಿಗಳಿಗಾಗಿರಲಿ, ವುಮೆನ್ಗಳಿಗಾಗಲಿ, ಲೇಬರ್ಗಳಿಗಾಗಲಿ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ತಾರೆ, ಅಂದರೆ ಎಕ್ಸ್ಟೆಂಡ್ ಮಾಡ್ತಾರೆ. ಅಂದರೆ ಇನ್ನೂ ವಿಭಜನೆ ಮಾಡೋದಕ್ಕೆ ಇನ್ನೂ ನಡೀತಾ ಇದೆ ಇವರ ಪ್ರಯತ್ನ ಅಂತ ನೋಡಿ. ಅಡ್ವೈಸರ್ಸ್ನ ಇಡ್ತಾರೆ ಸೆಕ್ರೆಟರಿ ಆಫ್ ಸ್ಟೇಟ್ಗೆ, ಸರಿನಾ. RBIನ ಹುಟ್ಟಾಕ್ತಾರೆ, ಕರೆನ್ಸಿನ ಕಂಟ್ರೋಲ್ ಮಾಡೋಕ್ಕೆ. ಆಮೇಲೆ ಫೆಡರಲ್ ಆ್ಯಂಡ್ ಪ್ರಾವಿನ್ಷಿಯಲ್ ಪಬ್ಲಿಕ್ ಕಮಿಷನ್, ಅಂದರೆ KPSC ಇರ್ಬೋದು, ಆಮೇಲೆ UPSCಗಳಿರ್ಬೋದು, ಅದರ ಪ್ರಾವಿನ್ಷಿಯಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಗಳನ್ನ ಹುಟ್ಟಾಕ್ತಾರೆ. ಜಾಯಿಂಟ್ ಫೆಡರಲ್ ಕೋರ್ಟ್ನು ಹುಟ್ಟಾಕ್ತಾರೆ, ಆಯಿತಾ. ಅದು ಸೆಟಪ್ ಆಗುತ್ತೆ 1937 ನೋಡಿ. ಫೆಡರಲ್ ಸ್ಕೀಮ್ ಓವರ್ ಆಲ್, ಅಂದರೆ ಎಲ್ಲ ಒಂದು ಫೆಡರಲ್ ಆಗಿ, ಅಂದರೆ ಒಂದು ಸೆಂಟ್ರಲೈಸೇಷನ್ ಥರ ಕೆಲಸ ಮಾಡುತ್ತೆ ಇದೊಂದು ಆ್ಯಕ್ಟು. ಆಮೇಲೆ ನೋಡಿ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಸ್ಟೇಟ್ ಇಸ್ ಕಾನ್ಸ್ಟಿಟ್ಯೂಷನಲ್ ಬೇಸ್ಡ್ ಆನ್ ದಿಸ್. ಅಂದರೆ ಅರ್ಥ ಮಾಡ್ಕೊಳ್ಳಿ, ಪವರು ಸೆಂಟ್ರಿಗೂ ಮತ್ತು ಏನು ಸ್ಟೇಟ್ಗೂ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಆಗಬೇಕೋ ಅದು ಈ ಆ್ಯಕ್ಟಿಂದ ನಮಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಿಗುತ್ತೆ, ಸಂವಿಧಾನಕ್ಕೆ ಸಿಗುತ್ತೆ. ಅಂದರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದಾಗೆ ನಮಗೆ ಈ ಆ್ಯಕ್ಟ್ಗಳಿಂದ ಎಷ್ಟು ವಿಚಾರ ತಿಳ್ಕೊಳ್ಳೋಕೆ ಸಿಗುತ್ತೆ ನೋಡಿ, ಸರಿನಾ. ಇವೆಲ್ಲ ನಮಗೆ ಒಂದು ಸಂವಿಧಾನಕ್ಕೆ ಒಂದು ಬುನಾದಿನ ಹಾಕೊಡ್ತವೆ. ಫಸ್ಟ್ ಇಂಡಿಯನ್ ಆಗಿ ಡಿಮ್ಯಾಂಡ್ ಮಾಡ್ತಾರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗಾಗಿ, ಅದು ಯಾವಾಗ 1934. ಇದಾದ ನೆಕ್ಸ್ಟ್ ವರ್ಷ ಅಂದರೆ 1935 ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು ಅಫಿಷಿಯಲಿ ಇದನ್ನು ಅಡಾಪ್ಟ್ ಮಾಡ್ಕೊಳ್ಳುತ್ತೆ, ಇದನ್ನು ಒಂದು ಕೋರ್ ಡಿಮ್ಯಾಂಡ್ ಆಗಿ ಅನುಸರಿಸುತ್ತೆ, ಸರಿನಾ. ಇದು ಆಲ್ರೆಡಿ ನಾವು ನೋಡಿದ್ದೀವಿ ನೆಹರು ರಿಪೋರ್ಟ್ ಬಗ್ಗೆ, ಸರಿನಾ. ಕ್ರಿಯೇಟೆಡ್ ಎ ರೆಸ್ಪಾನ್ಸ್ ಟು ಚಾಲೆಂಜ್ ಬೈ ಬ್ರಿಟಿಷ್ ಸೆಕ್ರೆಟರಿ ಲಾರ್ಡ್ ಬರ್ಕಿನ್ಹೆಡ್ ಅಂತ ಹೇಳ್ತಾ ಇದ್ದಾರೆ, ಸರಿನಾ. ಆಮೇಲೆ ಆಲ್ ಪಾರ್ಟಿ ಕಾನ್ಫರೆನ್ಸ್ ಆಗುತ್ತೆ, ಕಮಿಟಿ ಮಾಡ್ತಾರೆ ಮೋತಿಲಾಲ್ ನೆಹರು ಅವರಿಂದ, ಆಯಿತಾ. ಅದಾದಮೇಲೆ ಕರಾಚಿ ರೆಸೊಲ್ಯೂಷನ್ನು, ಇಲ್ಲಿ ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಪ್ರೆಸಿಡೆಂಟ್ ಆಗಿರ್ತಾರೆ. ಇಲ್ಲಿ ನಮಗೆ ಫಂಡಮೆಂಟಲ್ ರೈಟ್ಸ್ ಇರ್ಬೋದು, ಅದರದ್ದು ರೆಸೊಲ್ಯೂಷನ್ ಪಾಸ್ ಆಗುತ್ತೆ, ಸರಿನಾ. ನೋಡಿ ಕರಾಚಿ ರೆಸೊಲ್ಯೂಷನ್ ಇಸ್ ಕನ್ಸಿಡರ್ಡ್ ದ ಪ್ರೀಕರ್ಸರ್ ಆಫ್ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ DPSP. ನೋಡಿ ಇದರಿಂದನೂ ಕೂಡ ನಮ್ಮ ಫಂಡಮೆಂಟಲ್ ರೈಟ್ಸ್ಗೆ ಮತ್ತು DPSPಗೆ ಒಂದು ಮನ್ನಣೆ ಸಿಗುತ್ತೆ, ಸರಿನಾ. ಅದಾದಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಇದು ಫೆಡರಲ್ ಸ್ಟ್ರಕ್ಚರ್ ಆಗಲಿ, ಗವರ್ನರ್ ಆಗಲಿ, ಆಮೇಲೆ ಪಬ್ಲಿಕ್ ಸರ್ವಿಸ್ ಕಮಿಷನ್ಗಳಾಗಲಿ, ಎಮರ್ಜೆನ್ಸಿ ಪವರ್ಸ್ಗಳಾಗಲಿ, ಅಡ್ಮಿನಿಸ್ಟ್ರೇಟಿವ್ ಫ್ರೇಮ್ವರ್ಕ್ಗಳಾಗಲಿ ಕೊಡುತ್ತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ, ಸರಿನಾ. ಇದು ನೋಡಿ ಅದೇ ಹೇಳಿಲ್ವಾ, ನೋನ್ ಆಸ್ ಬ್ಲೂ ಪ್ರಿಂಟ್ ಆರ್ ಮಿನಿ ಕಾನ್ಸ್ಟಿಟ್ಯೂಷನ್ ಬಿಫೋರ್ ಇಂಡಿಪೆಂಡೆನ್ಸ್ ಆಗಿ ಇದು ಕೆಲಸ ಮಾಡುತ್ತೆ. ಇದರಿಂದ ನಾವು ಎಷ್ಟೊಂದು ವಿಚಾರಗಳನ್ನ ಈವನ್ ಹೇಳಬೇಕು ಅಂತಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಇದ್ರದ್ದು ಬೇಸಿಸ್ ಮೇಲೆ ಮಾಡಿದ್ದಾರೆ ಅಂತ ಹೇಳ್ಬೋದು ನೋಡಿ. ನಿಯರ್ಲಿ 70 to 75% ಆಫ್ ದ ಅಡ್ಮಿನಿಸ್ಟ್ರೇಟಿವ್ ಪ್ರಾವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಟ್ರೇಸ್ ದೇರ್ ರೂಟ್ಸ್ ಟು ದಿಸ್ ಆ್ಯಕ್ಟ್ ಅಂತ ಹೇಳ್ತಾ ಇದ್ದಾರೆ. ಇದಾದಮೇಲೆ 1946 ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಇರುತ್ತೆ. ಅದರದ್ದು ಮೆಂಬರ್ಸ್ ಆದಂಥ ಲಾರ್ಡ್ ವೇತಿಕ್ ಲಾರೆನ್ಸ್ ಆಗಿರ್ಬೋದು, ಸರ್ ಸ್ಟ್ಯಾಫರ್ಡ್ ಕ್ರಿಪ್ಸ್ ಆಗಿರ್ಬೋದು, A.V. ಅಲೆಕ್ಸಾಂಡರ್ ಆಗಿರ್ಬೋದು, ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ನ ತೊಗೊಬರ್ತಾರೆ ಇಂಡಿಯಾಗೆ. ಹೇಗೆ ಏನು ಮಾಡಲಿಕ್ಕೆ ಅಂದರೆ ಟ್ರಾನ್ಸ್ಫರ್ ಪವರ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಪೀಸ್ಫುಲ್ಲಾಗಿ, ಆಮೇಲೆ ಕಾನ್ಸ್ಟಿಟ್ಯೂಷನ್ನ ಫ್ರೇಮ್ ಮಾಡಲಿಕ್ಕಾಗಿ, ಆಯಿತಾ. ಇವ್ರು ಏನು ರೆಕಮೆಂಡ್ ಮಾಡ್ತಾರೆ ಅಂತಂದರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನ ರೆಕಮೆಂಡ್ ಮಾಡ್ತಾರೆ, ಫೆಡರಲ್ ಯೂನಿಯನ್ನ ರೆಕಮೆಂಡ್ ಮಾಡ್ತಾರೆ. ಆಮೇಲೆ ಗ್ರೂಪಿಂಗ್ ಆಫ್ ಪ್ರಾವಿನ್ಸಸ್, ಅಂದರೆ ಪ್ರಾವಿನ್ಸಸ್ಗಳಿರುತ್ತೆ, ಪ್ರಾಂತೀಯ ರಾಜ್ಯಗಳಿರ್ತವೆ, ಅದರದ್ದು ಗ್ರೂಪಿಂಗ್ಗಳ ಬಗ್ಗೆ ರೆಕಮೆಂಡೇಷನ್ ಕೊಡುತ್ತೆ. ಆಮೇಲೆ ಇಂಟಿರಿಮ್ ಗೌರ್ಮೆಂಟು, ಅಂದರೆ ಪವರ್ ಹ್ಯಾಂಡ್ ಓವರ್ ಮಾಡೋಕ್ಕೆ ಒಂದು ಇಂಟಿರಿಮ್ ಗೌರ್ಮೆಂಟ್ ಬೇಕಾಗಿರುತ್ತೆ, ಅವ್ರಿಗೆ ಮಧ್ಯಂತರ ಸರ್ಕಾರ ಬೇಕಾಗಿರುತ್ತೆ, ಅದನ್ನು ಎಸ್ಟಾಬ್ಲಿಷ್ ಮಾಡೋ ಕಡೆ ರೆಕಮೆಂಡೇಷನ್ ಕೊಡುತ್ತೆ. ನೋಡಿ ಇಲ್ಲಿ ಸಿಗ್ನಿಫಿಕೆನ್ಸ್ ಕೇಳ್ತಾ ಇದ್ದಾರೆ. ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಇದೆಯಲ್ಲ, ಅದು ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಅಡಿಯಲ್ಲಿ ಮಾಡಲ್ಪಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಏನೋ ಆಯಿತು, ಅದನ್ನು ಡ್ರಾಫ್ಟ್ ಮಾಡೋಕ್ಕೆ, ಅದನ್ನು ಬರೆಯೋಕ್ಕೆ ಅಂತ ಒಂದು ಕಮಿಟಿ ಬೇಕಲ್ವಾ, ಅದಕ್ಕೆ ಅಂತಲೇ ಮಾಡ್ತಾರೆ ಡ್ರಾಫ್ಟಿಂಗ್ ಕಮಿಟಿ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದರದ್ದು ಚೇರ್ಮನ್ ಆಗಿರ್ತಾರೆ ನಮ್ಮ ಡಾಕ್ಟರ್ B.R. ಅಂಬೇಡ್ಕರ್ ಅವರು, ಸರಿನಾ. ಇದರದ್ದು ಮೆಂಬರ್ಸ್ ನೀವು ನೋಡ್ಬೋದು. ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ ಆಗುವಂಥ ಚಾನ್ಸಸ್ ಇದ್ದಾವೆ ನೋಡಿ. ಅಂಬೇಡ್ಕರ್ ಅವರು, ನಮ್ಮ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಚೇರ್ಮನ್ ಆಗಿರ್ತಾರೆ. ಇನ್ನು ಗೋಪಾಲ್ ಸ್ವಾಮಿ ಅಯ್ಯಂಗಾರ್ ಆಗಿರ್ಬೋದು, ಅವರು ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ಕಾಶ್ಮೀರ್ ಆಗಿರ್ತಾರೆ. ಇವರೆಲ್ಲ ಮೆಂಬರ್ಸ್ ಆಗಿರ್ತಾರೆ. ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಆಗಿರ್ಬೋದು, ಎಮಿನೆಂಟ್ ಲಾಯರ್ ಆಗಿರ್ತಾರೆ ಇವರು. KM ಮುನ್ಷಿ ಆಗಿರ್ಬೋದು, ಮೊಹಮ್ಮದ್ ಸಾದುಲ್ಲಾ ಆಗಿರ್ಬೋದು, BL ಮಿತ್ತರ್ ಆಗಿರ್ಬೋದು, DP ಖೈತಾನ್ ಆಗಿರ್ಬೋದು, ಇವರುಗಳೆಲ್ಲ ಅದರದ್ದು ಮೆಂಬರ್ ಆಗಿರ್ತಾರೆ ನೋಡಿ. ಚೇಂಜ್ ಇನ್ ಮೆಂಬರ್ಶಿಪ್ ಕೂಡ ಆಗುತ್ತೆ ನೋಡಿ. BL ಮಿತ್ತರ್ ಅವರು ಹೆಲ್ತ್ ಪ್ರಾಬ್ಲಮಿಂದ ರಿಸೈನ್ ಮಾಡ್ತಾರೆ, ಅವ್ರನ್ನ N. ಮಾಧವರಾವ್ ಅವರು ರಿಪ್ಲೇಸ್ ಮಾಡ್ತಾರೆ. ಅದಾದಮೇಲೆ DP ಖೈತಾನ್ ಅವರು ತೀರೋಗ್ತಾರೆ. ಅದಾದಮೇಲೆ ಅವ್ರನ್ನ TT ಕೃಷ್ಣಮಾಚಾರಿ ಅವರು ರಿಪ್ಲೇಸ್ ಮಾಡ್ತಾರೆ.
ಇನ್ನು ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಆಗಿ BN ರಾವ್ ಅಂತ ಅವರು ಇರ್ತಾರೆ. BN ರಾವ್ ಅಂತ ಇರ್ತಾರೆ. ಇವ್ರದ್ದು ಕಾಂಟ್ರಿಬ್ಯೂಷನ್ ತುಂಬ ಇದೆ. ಇದನ್ನು ನೀವು ನೋಡ್ಬೋದು. ಸರಿನಾ? ನೋಡಿ, ಇವರು ತುಂಬ ದೇಶದ ಕಾನ್ಸ್ಟಿಟ್ಯೂಷನ್ಗಳನ್ನ ತುಂಬ ದೇಶದ ಸಂವಿಧಾನಗಳನ್ನ ಇವರು ಓದ್ತಾರೆ. ಅದನ್ನು ಇಟ್ಕೊಂಡು ಇನಿಷಿಯಲ್ ಡ್ರಾಫ್ಟ್ ಪ್ರಿಪೇರ್ ಮಾಡ್ತಾರೆ ನಮ್ಮ ದೇಶದ ಸಂವಿಧಾನಕ್ಕೆ. ಮತ್ತು ನಮ್ಮ ಡ್ರಾಫ್ಟಿಂಗ್ ಕಮಿಟಿಗೆ ಅಡ್ವೈಸ್ ಮಾಡ್ತಾರೆ. ನೀವು ನೋಡ್ಬೋದು ಇಲ್ಲಿ BN ರಾವ್ ಅವರು ಮೆಂಬರ್ ಆಗಿರಲ್ಲ, ಬಟ್ ಅವರು ಡ್ರಾಫ್ಟಿಂಗ್ ಕಮಿಟಿಗೆ ಅಡ್ವೈಸರ್ ಆಗಿರ್ತಾರೆ. ಇದೊಂದು ನಿಮಗೆ ಇಂಪಾರ್ಟೆಂಟ್ ಫ್ಯಾಕ್ಟ್ ಆಗಿರುತ್ತೆ. ಸರಿನಾ? ಇದನ್ನು ನೋಡ್ಕೋಬೋದು ನೀವು. ಇನ್ನು ಹಾಗೆ ನೋಡೋಕೆ ಬಂದರೆ ನಾವು ಆಲ್ರೆಡಿ ನೋಡಿ ಫ್ಯಾಕ್ಟ್ಸ್ಗಳಿದ್ದಾವೆ. ಫಸ್ಟ್ ಮೀಟಿಂಗ್ ಯಾವಾಗ ಆಗುತ್ತೆ? 9th ಡಿಸೆಂಬರ್ 1946 ಆಗುತ್ತೆ. ಟೆಂಪ್ರರಿ ಚೇರ್ಮನ್ ಆಗಿ ಸಚ್ಚಿದಾನಂದ ಸಿನ್ಹಾ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಪರ್ಮನೆಂಟ್ ಪ್ರೆಸಿಡೆಂಟ್ ಆಗ್ತಾರೆ ನಮ್ಮ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರಾಜೇಂದ್ರ ಪ್ರಸಾದ್ ಅವರು. ಡ್ರಾಫ್ಟಿಂಗ್ ಕಮಿಟಿದು ಫಾರ್ಮ್ ಆಗುತ್ತೆ 29 ಆಗಸ್ಟ್ 1947ನಲ್ಲಿ. ಯಾವಾಗ ನಮ್ಮ ಸಂವಿಧಾನನ ಅಡಾಪ್ಟ್ ಮಾಡ್ಕೊಳ್ಳೋಕ್ಕಾಯಿತು ಅಂತಂದರೆ ನೀವೇ ನೋಡ್ಬೋದು, 26 ನವೆಂಬರ್ 1949. ಯಾವಾಗ ಫೋರ್ಸು ಬರುತ್ತೆ ಅಂದರೆ ಅದು 26 ಜನವರಿ 1950ಗೆ ಫೋರ್ಸು ಬರುತ್ತೆ. ನೋಡಿ ಎಷ್ಟು ಟೈಮ್ ತೊಗೊಳುತ್ತೆ, ಎಷ್ಟು ಹ್ಯೂಜ್ ಕಾನ್ಸ್ಟಿಟ್ಯೂಷನ್ ಅನ್ನೋದು ನಾವು ಎಷ್ಟು ಅರ್ಥ ಮಾಡ್ಕೋಬೇಕೋ ಹಾಗೆ ಅದಕ್ಕೆ ಎಷ್ಟು ಎಫರ್ಟು ಮತ್ತು ಎಷ್ಟು ಟೈಮ್ ಹಿಡಿದಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ನೋಡಿ, 2 ವರ್ಷ 11 ತಿಂಗಳು 18 ದಿನಗಳಾಗಿದ್ದಾವಂತೆ ಟೋಟಲು ನಮ್ಮ ಸಂವಿಧಾನನ ಬರೆಯೋಕ್ಕೆ. ಸರಿನಾ? ಎಷ್ಟು ಟೋಟಲ್ ಸೆಷನ್ಸ್ಗಳು ನಡೆದಿದ್ದಾವೆ? 11 ಸೆಷನ್ಗಳು. ಅಂದರೆ 11 ಸರಿ ಜನಗಳು ಸೇರಿದ್ದಾರೆ, ಡಿಸ್ಕಷನ್ ನಡೆದಿದ್ದಾವೆ. ನೋಡಿ, 6.4 ಕೋಟಿ ಖರ್ಚಾಗಿದೆ ಅಪ್ರಾಕ್ಸಿಮೇಟ್ ಆಗಿ. ನೀವು ಅರ್ಥ ಮಾಡ್ಕೊಳ್ಳಿ ಆಗಿನ ವ್ಯಾಲ್ಯೂಲಿ 6 ಕೋಟಿ ಅಂದರೆ ಎಷ್ಟು ದುಡ್ಡಿತ್ತು ಅಂತ. ನೀವು ನೋಡಿ, ಮೇನ್ ಇಂಪಾರ್ಟೆಂಟ್ ಅಂತ ಬಂದರೆ ಆಬ್ಜೆಕ್ಟಿವ್ ರೆಸೊಲ್ಯೂಷನ್. ನಮ್ಮ ಪ್ರಿಯಾಂಬಲ್ಗೆ ಸಿಕ್ಕ ಮೂಲ ಆಧಾರ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಬಂದು 1946 ತರಲಾಗುತ್ತೆ. ಆಯಿತಾ? ಇದನ್ನು 1929ನಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಡಾಪ್ಟ್ ಮಾಡ್ಕೊಳ್ಳುತ್ತೆ ಪೂರ್ಣ ಸ್ವರಾಜ್ ರೆಸೊಲ್ಯೂಷನ್ ಮುಖಾಂತರ. ಸರಿನಾ? ಇದು ಲಾಹೋರಲ್ಲಿ ನಡೆದಿರುವಂಥ ಸೆಷನ್ ಆಗಿರುತ್ತೆ. ಈ ಲಾಹೋರ್ನ ಅಧಿವೇಶನ ಬಂದು ನಮಗೊಂದು ಗೋಲ್ ಕೊಡುತ್ತೆ. ಏನದು? ಫುಲ್ ಇಂಡಿಪೆಂಡೆನ್ಸ್, ಅಂದರೆ ಪೂರ್ಣ ಸ್ವಾತಂತ್ರ್ಯ. ನಮಗೆ ಇನ್ನು ಮುಂದೆ ಬೇಕಾಗಿರುವುದು ಬ್ರಿಟಿಷರಿಂದ ಪೂರ್ಣ ಸ್ವಾತಂತ್ರ್ಯ ಅಂತ ಡಿಸೈಡ್ ಮಾಡುತ್ತೆ. ಅದಕ್ಕೆ ಅಂತಲೇ ಒಂದು ದಿನವನ್ನು ಎತ್ತಿಡುತ್ತೆ. ಜಾನ್ವರಿ 26 ಆಗಿರುತ್ತೆ. ಜಾನ್ವರಿ 26, 1930 ಪೂರ್ಣ ಸ್ವಾತಂತ್ರ್ಯ ದಿನ ಅಂತ ಹೇಳಿ ಆಚರಿಸೋಕ್ಕೆ ಶುರು ಮಾಡುತ್ತೆ. ಈ ಮುಖಾಂತರ ನಮ್ಮ ದೇಶದ ಕಾನ್ಸ್ಟಿಟ್ಯೂಷನ್ಗೆ, ಸಂವಿಧಾನಕ್ಕೆ ಮತ್ತು ಪ್ರಿಯಾಂಬಲ್ಗೆ ಎಲ್ಲಿಂದ ಪವರ್ ಬಂತು ಅಂತ ನಾವು ತಿಳ್ಕೊಬೋದು. ಆಲ್ರೆಡಿ ನಾವು VTKನ ನೋಡಿದ್ದೀವಿ. ಇದೊಂದು ತುಂಬ ಇಂಪಾರ್ಟೆಂಟ್ ವಿಚಾರ, ನೀವು ಇದನ್ನು ತಿಳ್ಕೊಬೇಕಾಗುತ್ತೆ. ಬೈಹಾರ್ಟ್ ಮಾಡೋದಂತೂ ತುಂಬ ಒಳ್ಳೆಯದು. ನೋಡಿ, ಇನ್ನು ಬಂದರೆ ಮೇಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. MN ರಾಯ್ ಅವರು ತಗೊಬರ್ತಾರೆ. INC ಇದನ್ನು ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಸರಿನಾ? ನೆಹರು ಡಿಕ್ಲೇರ್ಡ್ ಅಸೆಂಬ್ಲಿ ಎಲೆಕ್ಷನ್ ಆನ್ ಅಡಲ್ಟ್ ಫ್ರಾಂಚೈಸ್ ಅಂತ ಹೇಳುತ್ತೆ. ನೋಡಿ, ಅಡಲ್ಟ್ ಫ್ರಾಂಚೈಸ್ ಮುಖಾಂತರ ಅಸೆಂಬ್ಲಿನ ಎಲೆಕ್ಟ್ ಮಾಡಲಾಗುತ್ತೆ ಅಂತ ಹೇಳ್ತಾರೆ. 1940 ಆಗಸ್ಟ್ ಆಫರ್ ಬರುತ್ತೆ. ಆಯಿತಾ? 1942 ಕ್ರಿಪ್ಸ್ ಮಿಷನ್ ಬರುತ್ತೆ. ಆಯಿತಾ? ಡ್ರಾಫ್ಟ್ ಪ್ರಪೋಸಲ್ ಮಾಡೋಣ ಅಂತ ಹೇಳುತ್ತೆ ಆಫ್ಟರ್ World War II ಅಂತ ಹೇಳ್ತಾರೆ. ಸರಿನಾ? ಫೈನಲಿ ಬಂದು 1946 ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಮುಖಾಂತರ ಪಾರ್ಟ್ಲಿ ಎಲೆಕ್ಟೆಡ್, ಪಾರ್ಟ್ಲಿ ನಾಮಿನೇಟೆಡ್ ಬಾಡಿಯಾಗಿ ರೆಡಿ ಆಗುತ್ತೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ. ಸರಿನಾ? ಅದನ್ನು ನೋಡ್ಬೋದು ನೀವು. ಆಮೇಲೆ ಇದು ಇಂಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ಮೆಂಬರ್ಸ್ ಆಫ್ ಪ್ರಾವಿನ್ಷಿಯಲ್ ಅಸೆಂಬ್ಲೀಸ್. ಆಯಿತಾ? ಎಲೆಕ್ಟೆಡ್ ರೆಪ್ರೆಸೆಂಟೇಷನ್ ಫ್ರಮ್ ಈಚ್ ಕಮ್ಯುನಿಟಿ, ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್. ಎಲ್ಲ ಕಮ್ಯುನಿಟಿಯಿಂದನೂ ಒಬ್ಬ ಲೀಡರ್ನ ಎಲೆಕ್ಟ್ ಮಾಡಲಾಗುತ್ತೆ. ಸರಿನಾ? 10 ಲಕ್ಷಕ್ಕೆ ಒಬ್ಬ ಲೀಡರ್ನ ಎಲೆಕ್ಟ್ ಮಾಡಲಾಗುತ್ತೆ. ಸರಿನಾ? ಇದೆಲ್ಲ ನಾವು ಆಲ್ರೆಡಿ ಡಿಸ್ಕಸ್ ಮಾಡೋದು ಫಸ್ಟ್ ಮೀಟಿಂಗ್ ಯಾವಾಗ, ಏನು ಫ್ಲಾಗ್ ಯಾವಾಗ ಅಡಾಪ್ಟ್ ಮಾಡಲಾಯಿತು, ಇದೆಲ್ಲ ನೋಡ್ಬೋದು. ಇನ್ನು ನೋಡೋಕ್ಕೆ ಬಂದರೆ ಇದು ಯಾವಾಗ ಅಡಾಪ್ಟ್ ಮಾಡಿದ್ದು, ಯೂನಿಯನ್ ಕಾನ್ಸ್ಟಿಟ್ಯೂಷನಲ್ ಕಮಿಟಿ ಅಂತ ಬಂದರೆ ನೆಹರು, ನಮ್ಮ ಮೊದಲ ಪ್ರಧಾನಮಂತ್ರಿ ನೆಹರು ಅವ್ರನ್ನ ನೋಡ್ಬೋದು. ಇನ್ನು ಪ್ರಾವಿನ್ಷಿಯಲ್ ಸಂವಿಧಾನ ಕಮಿಟಿ ಅಂತ ನೋಡ್ಕೊಂಡ್ರೆ ನಮ್ಮ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವ್ರನ್ನ ನೋಡ್ಬೋದು. ನೋಡಿ, ಪ್ರಿಯಾಂಬಲ್ ರಿಫ್ಲೆಕ್ಟ್ಸ್ ಮೈಂಡ್ಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ಮೇಕರ್ಸ್. ರಿಮೈನಿಂಗ್ ಟಾಪಿಕ್ಸ್ ಏನಿದ್ದಾವೆ ಇವೆಲ್ಲನೂ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಹಾಗೆ ಫೈನಲಿ ನೋಡೋಕ್ಕೆ ಬಂದರೆ ನಾವು ಇವತ್ತಿನ ಕ್ಲಾಸಲ್ಲಿ ಬೇಸಿಕ್ ಫ್ಯಾಕ್ಟ್ಸ್ ಇರ್ಬೋದು ಇಂಡಿಯಾ ಬಗ್ಗೆ, ಆಮೇಲೆ ಮೇಕಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇರ್ಬೋದು, ಪ್ರೀ ಇಂಡಿಪೆಂಡೆನ್ಸ್ ಆ್ಯಕ್ಟ್ಗಳಿರ್ಬೋದು, ಬ್ರಿಟಿಷ್ ಆ್ಯಕ್ಟ್ಗಳಿರ್ಬೋದು, ಹಾಗೆ ಪ್ರಿಯಾಂಬಲ್ ಇರ್ಬೋದು, ಆಮೇಲೆ ಲಾಸ್ಟ್ 5 years ಕ್ವಶನ್ಸ್ ಇರ್ಬೋದು, ಎಲ್ಲನೂ ನಾವು ಡಿಸ್ಕಸ್ ಮಾಡಿದ್ದೀವಿ. ಇನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಸಿಟಿಜನ್ಶಿಪ್ ಇರ್ಬೋದು, ಫಂಡಮೆಂಟಲ್ ರೈಟ್ಸ್ ಇರ್ಬೋದು, TPSP ಇರ್ಬೋದು, ಫಂಡಮೆಂಟಲ್ ಡ್ಯೂಟೀಸ್ ಇರ್ಬೋದು, ಇವೆಲ್ಲದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಇವತ್ತು ನಾವು ಏನು ಡಿಸ್ಕಸ್ ಮಾಡಿದ್ದೀವಿ, ಈ ಕ್ಲಾಸು ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದ್ದರೆ ನಾನು ನಿಮ್ಮ ಹತ್ರ ಎಲ್ಲರ ಹತ್ರನೂ ಕೇಳ್ಕೊಳ್ಳೋದೊಂದೇ, ಸಿವಿಲ್ಸ್ ಬಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಹಾಗೆ ಈ ಥರ ಮೋರ್ ಕಂಟೆಂಟ್ಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ನ ಸೇರ್ಕೊಳ್ಳಿ. ಅದ್ರದ್ದು ಲಿಂಕು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ನೀವು ನೋಡ್ಕೋಬೋದು. ಇಷ್ಟು ಹೇಳಿ ನಾನು ಇವತ್ತಿನ ವೀಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಓದ್ಕೊಳ್ಳಿ. ಇನ್ನು 50 days ಅಷ್ಟೇ ಇರೋದು. ಎಕ್ಸಾಮ್ ಕಡೆ ಜಾಸ್ತಿ ಫೋಕಸ್ ಇರಲಿ ನಿಮ್ಮದು. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ.